ಬೇಕಾಗಿದೆ. ಕಾರಣ ಏನು ಗೊತ್ತಾ, ಇವತ್ತೆಲ್ಲರೂ ನಾವೆಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ವಿ, ಅದರಿಂದ ಒಂದು ನಮಗೆ ಇನ್ಕಮ್ ಬರ್ತಿದೆ. ಆ ಇನ್ಕಮ್ನ ಹಿಡಿದು ನಮ್ಮ ಸಂಸಾರವನ್ನು ಸಾಕಲಿಕ್ಕೆ ಸರಿ ಹೋಗ್ತಿದೆ ಅಷ್ಟೇ. ಜೀವನವನ್ನು ಸಾಗಿಸ್ಲಿಕ್ಕೆ ಸರಿಗಿದೆ ಸ್ನೇಹಿತರೆ. ಆದ್ರೆ ಮುಂದಿನ ಕಾಲದಲ್ಲಿ ನಾವು ಏನಾಗ್ತೀವಿ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಕಾರಣ ಏನ್ ಗೊತ್ತಾ, ನಮ್ಗೆ ಆಲ್ರೆಡಿ ಒಂದು ಕೋವಿಡ್ ಅನ್ನೋ ಒಂದು ವಿಷಯ ಬಂದವಾಗ ಎಷ್ಟು ಜನ ನಾವು ಅದರಲ್ಲಿ ಸಫರ್ ಆದವು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ಯಾರೆಲ್ಲ ಒಂದು ಪ್ಯಾಸಿವ್ ಇನ್ಕಮ್ನ ಸಂಪಾದನೆ ಮಾಡಿ ಇಟ್ಕೊಂಡಿದ್ರು, ಒಂದು ಪ್ಯಾಸಿವ್ ಇನ್ಕಮ್ ಬರ್ತಾ ಇತ್ತು, ಅವರೆಲ್ಲರೂ ಕೂಡ ಬಚಾವಾದ್ರು. ಮಿಕ್ಕಿದವರೆಲ್ಲ ಹೇಗಿದ್ದವರು ಏನಾದ್ರು ಅನ್ನೋ ವಿಷಯ ನೀವೆಲ್ಲರೂ ಕೂಡ ಕಣ್ಣು ಮುಂದೆಯಿಂದ ನೋಡಿದ್ದೀರಾ. ಸೊ ಆ ರೀತಿ ನಮಗೆ ಜೀವನದಲ್ಲಿ ಖಚಿತವಾಗಿ ಒಂದು ಪ್ಯಾಸಿವ್ ಇನ್ಕಮ್ ಅನ್ನೋದು ಇರಲೇಬೇಕು ಸ್ನೇಹಿತರೆ. ಇದ್ರೆ ನಾವು ಯಾವುದೇ ಕಷ್ಟ ಕಾಲಗಳು ಬಂದಾಗಲೂ ಕೂಡ ನಾವು ಬಚಾವಾಗ್ಲಿಕ್ಕೆ ಅಲ್ಲಿ ಅದು ನಮಗೆ ಸಹಾಯ ಮಾಡ್ತಿರ್ತದೆ. ಅಂತ ಒಂದು ಅದ್ಭುತವಾದ ಆಪರ್ಚುನಿಟಿ ನಮಗೆ ಒಂದು ಪ್ಯಾಸಿವ್ ಇನ್ಕಮ್ ಕೊಡ್ಲಿಕ್ಕೆ ಇವತ್ತು ಮುಂದೆ ಬಂದಿದೆ ನಮ್ಮ ಒಂದು PPS ಸ್ಪೀಡ್ ಕ್ಯಾಶ್. ಎಸ್, ಈ PPS ಸ್ಪೀಡ್ ಕ್ಯಾಶ್ ಎಲ್ಲಿ ಹುಡ್ತು, ಎಲ್ಲಿ ಇವಾಗ ಬೆಳೀತಾ ಇದೆ, ಯಾಗೆಲ್ಲ ಬೆಳೀತಾ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ನಮಗೆ ನಮ್ಮ ಪಕ್ಕ ರಾಷ್ಟ್ರವಾದ ತಮಿಳುನಾಡಲ್ಲಿ ಆರಂಭವಾಗಿ ಇವತ್ತು ಭಾರತ ದೇಶದ ನಲುಮೂಲೆಗಳಲ್ಲೂ ಸ್ನೇಹಿತರೆ, ಭಾರತ ದೇಶದ ನಲುಮೂಲೆಗಳಲ್ಲೂ ನೀವು ಎಲ್ಲಿ ಕೇಳ್ತೀರಾ, ಯಾವ ಸ್ಟೇಟ್ ಅಲ್ಲಿ ಕೇಳ್ತೀರಾ, ನಿಮ್ಗಿಲ್ಲಿ ಇದು ಹವಾ ಹುಟ್ಟಿಸ್ತಾ ಇದೆ. ಸೊ ಈಸ್ಟ್ ಟು ವೆಸ್ಟ್, ವೆಸ್ಟ್ ಟು ನಾರ್ತ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು PPS ಸ್ಪೀಡ್ ಕ್ಯಾಶ್ ನಮ್ಗೆ ಹವಾ ಮುಟ್ಟಿಸ್ತಾ ಇದೆ. ಆ ರೀತಿ ಆಗಿರೋದ್ರಿಂದಾನೇ ಇಲ್ಲಿ ಟಾಪ್ ಲೀಡರ್ಸ್ ಎಲ್ಲ ಯಾರಿದಾರೋ ಎಲ್ಲರೂ ಕೂಡ ಇಲ್ಲಿ ಎಂಟರ್ ಆಗ್ತಿದ್ದಾರೆ. ಕಾರಣ ಏನ್ ಗೊತ್ತಾ, ನಮ್ಮ ಪ್ಲಾನ್ ಅಲ್ಲಿ ಇರುವಂತ ಒಂದು ದಮ್ಮು ಸ್ನೇಹಿತರೆ. ಸೊ ಇದು ಮೂರ್ತಿ ಚಿಕ್ಕದು, ಕೀರ್ತಿ ಭಾರಿ ದೊಡ್ಡದು. ಸೊ ಅಂತ ಒಂದು ಪ್ಲಾನ್ ನ ಅರ್ಥ ಮಾಡ್ಕೊಂಡವರು ಪ್ರತಿ ಒಬ್ಬರು ಕೂಡ ಇಲ್ಲಿ ಒಂದು ಅಕ್ಷಯ ಪಾತ್ರ ಅಂತ ಹೊರಡೆ ಬರ್ತಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿರೋದು ಏನು ಸ್ನೇಹಿತರೆ, ಮನಸ್ಸು. ಆ ಒಂದು ಮನಸ್ಸಿದ್ರೆ ಸಾಕು, ನಾವಿಲ್ಲಿ 100% ಇದನ್ನ ಅರ್ಥ ಮಾಡ್ಕೋತೀವಿ. ಸೊ ಹಾಗೆ ನಿಮ್ಮ ಒಂದು ಸಮಯವನ್ನು ಕೊಟ್ಟು ಈ ಒಂದು 8 ಗಂಟೆ 30 ನಿಮಿಷ ಅನ್ನೋ ಒಂದು ಸಮಯ ಹೇಗಿರುತ್ತೆ ಅಂದ್ರೆ, ಎಲ್ಲರೂ ಕೂಡ ಒಂದು ಪೀಕ್ ಅವರ್ಸ್, ಯಾರು ಕೂಡ ಈ ಸಮಯದಲ್ಲಿ ಫ್ರೀ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೂ ಪರವಾಗಿಲ್ಲ, ನಾವು ಯಾವುದೋ ಒಂದು ಪ್ಯಾಸಿವ್ ಇನ್ಕಮ್ ಪಡಿಬೇಕು, ಅದಕ್ಕೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಬೇಕು, ಅಲ್ಲಿ ಯಾರಿಗೂ ಕಷ್ಟನೂ ಬರಬಾರ್ದು ನಷ್ಟನೂ ಆಗಬಾರ್ದು ಅಂತ ಅನ್ಕೊಂಡು ನೀವು ಬಂದಂತ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ತುಂಬು ಹೃದಯದಿಂದ ವೆಲ್ಕಮ್ ಹೇಳ್ತಿದ್ದೀನಿ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ PPS ಸ್ಪೀಡ್ ಕ್ಯಾಶ್. ಓಕೆ, ಸೊ ಇದು ಹೇಗೆ ನಮಗೆ ರನ್ ಆಗ್ತದೆ ಅನ್ನೋ ಒಂದು ವಿಷಯ ನಿಮ್ಗೆ ಬೇಕಾಗಿರುವಂತ ಒಂದು ಕ್ವಶನ್ ಆಗಿರುತ್ತೆ. ಪ್ರತಿದಿನ ಕೂಡ ನಾವು ಇದ್ರ ಕೇಳಿದೀವಿ, ಆದ್ರೆ ಇವತ್ತು ನಮಗೆ ಕೆಲವು ಹೊಸ ನಂಬರ್ಸ್ ಇದ್ದಾರೆ. ಸೊ ಆ ಹೊಸ ನಂಬರ್ಗೋಸ್ಕರ ನಾವು ಖಂಡಿತ ನಮ್ಮ ಪ್ಲಾನ್ ಪ್ರೆಸೆಂಟೇಶನ್ ಮಾಡಲೇಬೇಕು. ಪ್ರತಿದಿನ ಮಾಡುವಂತ ಕೆಲಸನೇ ಇವತ್ತು ಮಾಡ್ತೀವಿ. ಸೊ ಇದು ಏನು ಈ ಪ್ಲಾನ್ ಹೇಗೆ ರನ್ ಆಗ್ತಾ ಇದೆ ಅಂದ್ರೆ, ಎಸ್, ಇದು ಒಂದು ಕ್ರೌಡ್ ಫಂಡಿಂಗ್ ಸಿಸ್ಟಮ್. ಕ್ರೌಡ್ ಫಂಡಿಂಗ್ ಸಿಸ್ಟಮ್ ಅಂದ್ರೆ ಏನರ್ಥ? ಸೊ ಇವತ್ತು ನಾವು ಯಾವ್ದೇ ಇನ್ಸೂರೆನ್ಸ್ ಮಾಡಿರ್ತೀವಿ, ನಮಗೆ ಬೇಕಾಗಿರೋ ಜಾಗದಲ್ಲೆಲ್ಲ ಇನ್ಸೂರೆನ್ಸ್ ಮಾಡ್ತೀವಿ. ಏನಂತ ಮಾಡ್ತೀವಿ, ಫಸ್ಟು ನನಗೇನಾದ್ರೂ ಆಗ್ಬಿಟ್ರೆ ನನಗೆ ಬರಬೇಕು, ನನ್ನಂತರ ನಮ್ಮ ಮನೆಯವರಿಗೆ ಬರಬೇಕು, ನಮ್ಮ ಮಕ್ಕಳಿಗೆ ಬರಬೇಕು, ಆನಂತರ ಮಕ್ಕಳಿಗೂ ಬರಬೇಕು. ಈ ರೀತಿ ಒಂದು ಇನ್ಸೂರೆನ್ಸ್ನ ನಾವು ಹುಡ್ಕಾಡಿ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ವರ್ಷ ಇಷ್ಟು ಅಂತ ಕಟ್ತಾ ಇರ್ತೀವಿ. ಸೊ ಇಲ್ಲಿ ನೀವೇನು ಕಟ್ಟದಂಗೆನೆ ಆ ರೀತಿ ಒಂದು ಇನ್ಕಮ್ ಕೊಡ್ಲಿಕ್ಕೆ ನಮ್ಮ ಒಂದು PPS ಸ್ಪೀಡ್ ಕ್ಯಾಶ್ ರೆಡಿ ಆಗಿದೆ. ಅದು ಹೇಗೆ ಅಂತ ನೀವು ತಿಳ್ಕೊಳ್ಳೇಬೇಕಲ್ವಾ? ತಿಳ್ಕೊಳ್ಳೋದಕ್ಕೋಸ್ಕರ ತಾನೇ ನಮ್ಮ ಸಮಯವನ್ನು ಕೊಟ್ಟು ನಾವು ಇಲ್ಲಿ ಬಂದಿರೋ ಸ್ನೇಹಿತರೆ. ಎಸ್, ಈ ಒಂದು ಆಪರ್ಚುನಿಟಿ ಒಳಗಡೆ ನಾವು ಎಂಟ್ರಿ ಆಗ್ಬೇಕಂದ್ರೆ ಎಂಟ್ರಿ ಫೀಸ್ ಅಂತ ಇಟ್ಕೊಳ್ಳಿ ಸ್ನೇಹಿತರೆ, ಸಾಕು 1,000 ರೂಪಾಯಿನ ಒಬ್ಬರಿಗೆ ನಾವು ನಮ್ಮ ಕಡೆಯಿಂದ ಸಹಾಯ ಮಾತ್ರ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ನಾವು ಯಾವುದು ಮಾಡ್ತಿಲ್ಲ, ಬೇರೆ ಏನು ಮಾಡ್ತಿಲ್ಲ, ಒಂದು ಡೊನೇಷನ್ ಕೊಡ್ತಿದೀವಿ, ಒಂದು ಸಹಾಯ ಮಾಡ್ತಿದೀವಿ. ಸೊ ಸಹಾಯಕ್ಕೆ ಮಾರು ಹೆಸರುಗಳು ನಮ್ಮ ಹಿರಿಯರು ಪೂಜ್ಯರು ಏನೇನು ಇಟ್ಟಿದ್ದಾರೆ ಅಂತ ಒಂದ್ಸತಿ ನೀವು ಆಲೋಚನೆ ಮಾಡಿ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಓಕೆ ರೈಟ್. ಈ ಸಿಸ್ಟಮ್ಗೆ ಯಾರು ಸರ್ ಓನರ್ ಇದ್ದಾರೆ, ಅವ್ರ ಜೊತೆ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಏನಾದ್ರು ಕೈ ಕಟ್ಕೊಂಡು ಕೆಲಸ ಮಾಡ್ಬೇಕಾ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಖಂಡಿತ ನಾವ್ ಯಾರು ಕೂಡ ಇನ್ನೊಬ್ರ ಹತ್ರ ಕೈ ಕಟ್ಕೊಂಡು ನೌಕರಿ ಮಾಡೋ ಕೆಲ್ಸಕ್ಕೆ ಹೋಗೋದಿಲ್ಲ. ಆ ರೀತಿ ಹೋದ್ರೆ ನೌಕರಿಯಾಗಿಯೇ ಇರುತ್ತೆ ಬಿಟ್ಟು ಅಲ್ಲಿ ನೀವು ಯಾವತ್ತಿಗೂ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಇವತ್ತು ಮಾಡುವಂತ ಒಂದು ತರಕಾರಿ ಗಾಡಿ ನೌಕರಿ ಆಗಿರ್ಬೋದು, ಅಥವಾ ಒಂದು ಸಾಫ್ಟ್ವೇರ್ ಅಲ್ಲಿ ಮಾಡುವಂತ ಸಾಫ್ಟ್ವೇರ್ ವರ್ಕ್ ಆಗಿರ್ಬೋದು, ಯಾವುದೇ ಮಾಡಿದ್ರು ಅದಕ್ಕೆ ಹೆಸರು ನೌಕರಿ ಅಂತಾನೆ ಹೇಳ್ತೀವಿ. ಆದ್ರೆ ಇಲ್ಲಿ ಬಿ ಯುವರ್ ಓನ್ ಬಾಸ್, ನಿಮ್ಮ ಬಿಸ್ನೆಸ್ಗೆ ನೀವೇ ಇಲ್ಲಿ ಬಾಸ್ ಆಗಿರ್ತೀರಾ. ನಿಮ್ಗೆ ಯಾರು ಕೂಡ ಇಲ್ಲಿ
ಆರ್ಡರ್ ಹಾಕಲ್ಲ, ಇಷ್ಟು ಮಾಡಿ ಅಷ್ಟು ಮಾಡಿ ಅಂತ ಹೇಳೋರು ಇರಲ್ಲ. ಸೊ ಟೋಟಲ್ ಆಗಿ ಹಾನರಬಲ್ ಪರ್ಸನ್ ಯಾರು ಇರಲ್ಲ ಸ್ನೇಹಿತರೆ. ನಿಮಗೆ ನೀವೇ ಟಾರ್ಗೆಟ್ನ ಫಿಕ್ಸ್ ಮಾಡ್ತೀರಾ. ನಿಮ್ಗೆ ಎಷ್ಟು ಬೇಕು, ನನ್ನ ಜನ್ರೇಷನ್ ಬೇಕಾ, ನನ್ನ ಜನ್ರೇಷನ್ ಟು ಜನ್ರೇಷನ್ಗೆ ಬೇಕಾ ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಒಳಗಡೆ ಬರ್ತೀರಾ. ಯಾಕಂದ್ರೆ ಅಷ್ಟು ಇಲ್ಲಿ ಅದ್ಭುತವಾದ ಒಂದು ಗಣಿ ಇದೆ, ನಿಮ್ಗೆ ಎಷ್ಟು ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಆ ರೀತಿ ಒಂದು PPS ಸ್ಪೀಡ್ ಕ್ಯಾಶ್ ಬಿಸ್ನೆಸ್ ಪ್ಲಾನ್ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಪ್ಲಾನ್ ಹೇಳೋಕ್ ಮುನ್ನ ಇದು ಹೇಗೆ ವರ್ಕ್ ಆಗತ್ತೆ ಅನ್ನೋ ವಿಷಯ, ಇವ್ರಿಗೆ ಏನು ಪ್ರೊಫೈಲ್ ಇದೆ, ಇವರು ಎಷ್ಟು ಯಾವ ರೀತಿ ಪ್ರಾಜೆಕ್ಟ್ಗಳನ್ನ ತಂದಿದ್ದಾರೆ, ಸೊ ಇದೆಲ್ಲ ಕೂಡ ನಾವು ತಿಳ್ಕೊಬೇಕಲ್ಲ ಸ್ನೇಹಿತರೆ. ಎಸ್ 100% ಇದು ಒಂದು ಪ್ರಾಜೆಕ್ಟ್. ಇದರ ಜೊತೆ ಇನ್ನ 5 ಪ್ರಾಜೆಕ್ಟ್ ಇದೆ ನಮ್ಮ ಒಂದು ಸಿಸ್ಟಮ್ಗೆ. ಸೊ ಒಂದೊಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ಒಂದು 5 ವರ್ಷ ಬೇಕು ಇವ್ರಿಗೆ. ಸೊ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಪ್ರಾಜೆಕ್ಟ್ನ ತಗೊಂಬಂದು ಇಲ್ಲಿ ಮುಂದಿಡ್ಲಿಕ್ಕೆ 5 ವರ್ಷ ಬೇಕಂದ್ರೆ ಅದು ರನ್ ಮಾಡ್ಲಿಕ್ಕೆ ನಮ್ಮ ಜನರೇಷನ್ ಸಾಕಾಗತ್ತ ಅನ್ನೋದು ಆಲೋಚನೆ ಮಾಡಿ ನೋಡಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗತ್ತೆ. ರೈಟ್, ಆ ತರ ಒಂದು ಅದ್ಭುತವಾದ ಆಪರ್ಚುನಿಟಿ ಯಾಕೆ ಕೊಟ್ಟಿದೆ ಅಂದ್ರೆ, ಹೌ ಇಸ್ ಸ್ಪೀಡ್ ಕ್ಯಾಶ್ ಡಿಫ್ರೆಂಟ್ ಫ್ರಮ್ ಅದರ್ ಪ್ಲಾನ್. ನೀವು ಇಲ್ಲಿವರೆಗೂ ಮಾಡಿದ್ದಂಥ ಪ್ಲಾನು, ಕೇಳಿದಂಥ ಪ್ಲಾನು, ನೋಡಿದಂಥ ಪ್ಲಾನು, ಸೊ ಯಾವುದೇ ರೀತಿ ಇದ್ರೂ ಕೂಡ ಅದು ನಿಮಗೆ 100% ಅದು ಎಲ್ಲದಕ್ಕೂ ಇದು ಡಿಫ್ರೆಂಟ್ ಆಗಿ ಇರುತ್ತೆ ಸ್ನೇಹಿತರೆ. ಕಾರಣ ಏನು ಗೊತ್ತಾ, ಇಲ್ಲಿ ನೋ ಓನರ್, ನೋ ಕಂಪನಿ, ನೋ ಆಫೀಸ್. ನೋ ಕಂಪನಿ, ನೋ ಆಫೀಸ್, ನೋ ಓನರ್. ಸೊ ಇದು 3 ಇಲ್ಲ ಅಂದ್ರೆ ನಮಗೆ ಯಾರು ದುಡ್ಡು ಕೊಡ್ತಾರೆ, ನಮ್ಗೆ ಯಾವ ರೀತಿ ಇನ್ಕಮ್ ಜನರೇಟ್ ಮಾಡ್ತಾರೆ, ಸೊ ಇದು ಯಾಕೆ ಸಾಧ್ಯ ಅಂತ ನೀವು ಕೇಳೋ ಒಂದು ಕ್ವಶನ್ ನನಗೆ ಅರ್ಥ ಆಗ್ತಾ ಇದೆ. ಸೊ ಸ್ನೇಹಿತರೆ, ಇಲ್ಲಿ P2P, PPA, ಪರ್ಸನ್ ಟು ಪರ್ಸನ್ ಅಪ್ರೂವಲ್, P2P ಮೆಥಡ್ ಅಲ್ಲಿ ಪೇಮೆಂಟ್, ಪರ್ಸನ್ ಟು ಪರ್ಸನ್ ಅಲ್ಲಿ ಪೇಮೆಂಟ್, ಈ ಎರಡು ಕೂಡ ಜನರಿಂದ ಜನರಿಗೆ ಸೇರ್ತಾ ಇದೆ, ಜನರಿಂದ ಜನರಿಗೇನೆ ಇಲ್ಲಿ ಡೊನೇಷನ್ ನಡೀತಾ ಇದೆ. ಹಾಗಾಗಿ 100% ಇಲ್ಲಿ ಯಾರು ಕೂಡ ನಮ್ಮನ್ನ ಒಂದು ಕಂಪನಿಗೆ ದುಡ್ಡು ಹಾಕಿ, ಆ ಕಂಪನಿಗೆ ಒಂದು ಅಕೌಂಟ್ ಇದ್ದು, ಅದಕ್ಕೊಂದು ಆಫೀಸ್ ಇದ್ದು, ಆ ಅಕೌಂಟ್ ತುಂಬಿ ಒಂದು ದಿನ ಅವ್ರ ಹೊಟ್ಟೆ ತುಂಬಿ ಹೊರಗಡೆ ಹೋಗುವಂತ ಅವಕಾಶ ಇಲ್ಲಿ ಕೊಡ್ಲಿಲ್ಲ ಸ್ನೇಹಿತರೆ. ಒನ್ಲಿ ಪೀಪಲ್ ಟು ಪೀಪಲ್ ಟೈಪ್ ಅಲ್ಲಿ ನಮಗೆ ಈ ಬಿಸ್ನೆಸ್ ರನ್ ಆಗ್ತಾ ಇದೆ. ಸೊ ಈಗ ನಿಮ್ಗೆ ಅರ್ಥ ಆಗಿರತ್ತೆ, ಈ 3ಕ್ಕೂ ಒಂದು ಆನ್ಸರ್ ಸಿಕ್ಕಿರತ್ತೆ. ನೋ ಕಂಪನಿ, ನೋ ಆಫೀಸ್, ನೋ ಓನರ್. ಓಕೆ, ನೆಕ್ಸ್ಟ್ ಒಂದು ವಿಷಯ, ಏನ ವಿಷಯ, ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಇಲ್ಲಿ ಏನಿದೆ ಸರ್, ದೊಡ್ಡದಾಗಿ ಬೋರ್ಡ್ ಮೇಲೆ ನಾನು ಏನಾದ್ರು ಗಂಟೆಗಳು ಬರೆದು ಈಗ ಯಾವ ಮಾಡಿ ಇಷ್ಟು BV ಮಾಡಿ ಅಷ್ಟು PV ಮಾಡಿ ಅಂತ ಹೇಳ್ಬೇಕಾದ್ರೆ ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರೆ 100% ನೋ ಮಾರ್ಕೆಟಿಂಗ್, ಬಟ್ ಓನ್ಲಿ ಒನ್ ಮಾರ್ಕೆಟಿಂಗ್, ರೆಫರಲ್ ಮಾರ್ಕೆಟಿಂಗ್. ಅದು ನಿಮ್ಮ ಮೌತ್ ಟು ಮೌತ್, ನಿಮ್ಮ ಬಾಯಿಂದ ಬಾಯಿಗೆ ನೀವು ಹೇಳ್ಕೋಬಹುದು, ಅದು ನಿಮ್ಮ ಇಷ್ಟ ಬಂದಂಗೆ ಸ್ನೇಹಿತರೆ. ರೈಟ್, ಮುಂದೆ ಸರ್ವಿಸ್ ಚಾರ್ಜ್ ಅನ್ನೋ ಒಂದು ವಿಷಯಕ್ಕೆ ನಾವು ಬಂದವಾಗ, ಗತದಲ್ಲಿ ನಾವು ಮಾಡಿದಂಥ ಕಂಪನಿಗಳಲ್ಲಿ 5%, 10%, 20%, ಲಾಸ್ಟಿಗೆ 30% ಕೂಡ ಕಟ್ ಮಾಡಿಕೊಂಡು ಅವರು ಎಂಜಾಯ್ ಮಾಡ್ತಿದ್ರು, ನಾವು ನೋಡಿದ ದಾರಿನ ತಿರುಗಿ ಬರ್ತಿದ್ವು ಸ್ನೇಹಿತರೆ. ಸೊ ಇಲ್ಲಿ ಕಂಪನಿನೂ ಇಲ್ಲ, ಆಫೀಸು ಇಲ್ಲ, ಓನರು ಇಲ್ಲ, ಮತ್ತೆ ಸರ್ವಿಸ್ ಕೊಡೋರು ಯಾರು ಇಲ್ಲ, ಅದಕ್ಕಾಗಿ ಸರ್ವಿಸ್ ಚಾರ್ಜು ಇಲ್ಲ ಸ್ನೇಹಿತರೆ. ಅದ್ರ ಮೇಲ್ಪಟ್ಟು ಒಂದಿದೆ, ಪ್ರಾಡಕ್ಟ್ ಏನಾದರೂ ಇದೆಯಾ ಸರ್, ನಾವೇನಾದ್ರು ಇಲ್ಲಿ ಪರ್ಚೇಸ್ ಮಾಡಬೇಕಾ, ಅಥವಾ ನಾವು ತಿನ್ಬೇಕಾ, ನಾವು ಮಾರಬೇಕಾ ಅಂತ ಒಂದು ಸೈಡ್ ನೀವು ಹಾಕೋದು ಕೇಳಿಸ್ತಾ ಇದೆ, ಅದು ಇಲ್ಲಿಲ್ಲ, ನೋ ಪ್ರಾಡಕ್ಟ್. ಇನ್ನು ಅತಿ ದೊಡ್ಡ ಭಯಂಕರವಾದ ವಿಷಯ ಒಂದು ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದವಾಗ ಇಲ್ಲಿ ನಾನು ನೋ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ಮತ್ತೆ ಅದೇನು ಸರ್, ಮುಂಚೆ ಹೇಳಿದ್ರಲ್ಲ 1,000 ರೂಪಾಯಿ ಡೊನೇಷನ್ ಕೊಡ್ಬೇಕಂತೇಳಿ. ಎಸ್, 1,000 ರೂಪಾಯಿ ಸಹಾಯ ಮಾಡ್ಬೇಕಂತೇಳಿ. ಎಸ್, ನಿಜ ಸ್ನೇಹಿತರೆ, ನಾವಿಲ್ಲಿ ಮಾಡ್ತಿರೋದು ಡೊನೇಷನ್, ಕೊಡ್ತಿರೋದು ಸಹಾಯ. ಸೊ ಈ ರೀತಿ ಸಹಾಯ ಕೊಡೋದು ಇನ್ವೆಸ್ಟ್ಮೆಂಟ್ ಆಗತ್ತಾ ಅನ್ನೋ ಒಂದು ವಿಷಯನ ನೀವು ಗುರುತಿಸ್ಕೊಳ್ಳಿ. ಆ ರೀತಿ ಗುರುತಿಸ್ಕೊಳ್ಳೋವಾಗ ಅದಕ್ಕೆ ಮಾರು ಹೆಸರುಗಳು ಬೇರೆ ಇದೆ ಅಂತ ಹೇಳಿದೆ, ಅದನ್ನು ಕೂಡ ಗುರುತಿಸಿ. 100% ಇಲ್ಲಿ ನೋ ಇನ್ವೆಸ್ಟ್ಮೆಂಟ್, ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಗೈನ್ ಮಾಡ್ತೀವಿ ಸ್ನೇಹಿತರೆ, ಅದು ಕೂಡ ಜನರೇಷನ್ ಟು ಜನರೇಷನ್. ಓಕೆ, ಅರ್ಥ ಮಾಡ್ಕೊಂಡ್ರೆ ಇದು ಒಂದು ಅದ್ಭುತವಾದ ಗಣಿ ಅಂತ ಹೇಳಿದೆ, ಈಗ ನಿಮ್ಗೆ ಗೊತ್ತಾಗಿರುತ್ತೆ. ಸರಿ ಸರ್, ಈ ರೀತಿ 1,100 ರೂಪಾಯಿನ ನಾವು ಎಷ್ಟು ಸತಿ ರಿನ್ಯೂವಲ್ ಮಾಡಬೇಕು, ವಾರಕ್ಕೊಂದ್ಸತಿನ, ವರ್ಷಕ್ಕೊಂದ್ಸತಿನ, ಅಥವಾ ತಿಂಗಳಿಗೊಂದ್ಸತಿ ರಿನ್ಯೂವಲ್ ಮಾಡ್ತಾ ಇರ್ಬೇಕಂತ ಹೇಳಿದ್ರೆ, ಓನ್ಲಿ ಒನ್ ಟೈಮ್, ಒಂದೇ ಒಂದ್ಸತಿ ನಿಮ್ಮ ಲೈಫಲ್ಲಿ ನೀವು ಈ ಸಿಸ್ಟಮ್ ಅಲ್ಲಿ ನಿಮಗಿಂತ ಮುಂಚೆ ಬಂದಿರೋ ಒಂದು ಸೀನಿಯರ್ಗೆ, ಯಾರೋ ಒಬ್ಬರಿಗೆ ಒಂದೇ 1,000 ರೂಪಾಯಿನ ನೀವು ನಿಮ್ಮ GPay ಮುಖಾಂತರನೋ, ಫೋನ್ಪೇ ಮುಖಾಂತರನೋ, ಪೇಟಿಎಂ ಮುಖಾಂತರನೋ ಕೊಟ್ಬಿಟ್ರೆ, ಲೈಫ್ ಟೈಮ್ ನಿಮಗೆ ಇನ್ಕಮ್ ನಮ್ಮ ಸಿಸ್ಟಮ್ ಕೊಡ್ತಾ ಇರ್ತದೆ ಸ್ನೇಹಿತರೆ. ಅದೇ ಇಲ್ಲಿರುವಂತ ಒಂದು ಬ್ಯೂಟಿ. ಓಕೆ, ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಆಗತ್ತೆ. ನಾವೆಲ್ಲ ಕೇಳ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಅಮೆರಿಕ ಕಂಪನಿ, ಹಾಂಗ್ಕಾಂಗ್ ಕಂಪನಿ ಅಂತ ಹೇಳ್ಬಿಟ್ಟು
ಅಲ್ಲಿ ಸಿಸ್ಟಮ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎಲ್ಲ ವರ್ಕ್ ಆಗತ್ತೆ, ನಮಗೆ ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತೇಳಿ ಅದೆಲ್ಲ ಕೂಡ ನಾವು ನೋಡಿಲ್ಲ. ಆದ್ರೆ ಇಲ್ಲಿ 100% ನಮ್ಮ ಸಿಸ್ಟಮ್ ಟೆಕ್ನಾಲಜಿಯಲ್ಲಿ ಯೂಸ್ ಆಗ್ತಾ ಇದೆ. ಸೊ ಇಲ್ಲಿ ಟ್ರಾನ್ಸ್ಪರೆನ್ಸಿಯಿಂದ ನಮ್ಮ ಬಿಸ್ನೆಸ್ ನಡೀತಾ ಇದೆ. ಅದೇ ರೀತಿ ನಿಮಗೆ ಬರುವಂತ ಒಂದೊಂದು ಪೇಮೆಂಟ್ ಕೂಡ 100% P2P ಮೆಥಡ್ ಅಲ್ಲಿ, ಪೀಪಲ್ ಟು ಪೀಪಲ್ ಮೆಥಡ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿ ನಿಮಗೆ ಅಡ್ಡ ಇರಲ್ಲ. ಓಕೆ, ಈಗ ಗೊತ್ತಾಯ್ತು ಮೇಲೆ ಕೊಟ್ಟಿರುವಂತ ಈ ಒಂದು ಕ್ವಶನ್ಗಳು ಎಲ್ಲದೂ ಕೂಡ ಇಲ್ಲೇ ನಮಗೆ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಅನ್ನೋ ವಿಷಯ ಸ್ನೇಹಿತರೆ. ರೈಟ್, ಇಲ್ಲಿ ಒಂದೇ ಒಂದು ವಿಷಯ ನಾವು ಮಾಡ್ಬೇಕಾಗಿರೋದು, ಏನ್ ಮಾಡ್ಬೇಕಂತ ಹೇಳಿದ್ರೆ ಗಿವ್ ಹೆಲ್ಪ್ ಅಂಡ್ ಗೆಟ್ ಹೆಲ್ಪ್, ಸಹಾಯ ಮಾಡ್ರಿ ಸಹಾಯ ಪಡೀರಿ. ಈ ಎರಡು ವಿಷಯ ಮಾತ್ರ ಮಾಡಿದ್ರೆ ಸಾಕು, ಅದ್ಭುತವಾದ ಒಂದು ಸ್ವರ್ಗದ್ವಾರ ತರ ಇರುವಂತ ನಮ್ಮ ಬಿಸ್ನೆಸ್ ಪ್ಲಾನ್ ಒಳಗಡೆ ನಾವು ಎಂಟರ್ ಆಗೋಣ ಸ್ನೇಹಿತರೆ. ನಾವು ಎಂಟರ್ ಆಗೋಕ್ ಮುನ್ನ, ಈ ಬಿಸ್ನೆಸ್ ಪ್ಲಾನ್ ಕೇಳೋಕ್ ಮುನ್ನ ನೀವು ಮಾಡ್ಬೇಕಾಗಿರುವಂತ ಕೆಲಸ ಒಂದೇ ಒಂದಿದೆ. ಏನದು ಅಂತ ಹೇಳಿದ್ರೆ, ಇವತ್ತು ಹೊಸದಾಗಿ ನೀವು ಯಾರೆಲ್ಲ ಬಂದಿದ್ದೀರೋ ನನ್ನ ತುಂಬ ಹೃದಯದಿಂದ ನಿಮ್ಗೆ ವೆಲ್ಕಮ್ ಹೇಳ್ತಿದ್ದೀನಿ. ಯಾಕೆ ಗೊತ್ತಾ, ನಿಮ್ಮ ಸ್ಪಾನ್ಸರ್ ನಿಮಗೆ ಏನ್ ಹೇಳಿರ್ತಾರೋ, ಯಾಕೆ ಕರ್ಕೊಂಡ್ ಬಂದಿರ್ತಾರೋ, ಏನ್ ಹೇಳಿರ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಅವರು ಕೊಟ್ಟಿರುವಂತ ಒಂದು ಆಪರ್ಚುನಿಟಿ ಮಾತ್ರ ನಿಮ್ ಕೈಯಲ್ಲಿ ಒಂದು ಅದ್ಭುತವಾದ ಅಕ್ಷಯ ಪಾತ್ರವನ್ನು ನಿಮ್ ಕೈಯಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ. ಅದನ್ನಲ್ಲಿ ಎಷ್ಟು ನೀವು ತೋಡ್ಕೊಂಡ್ರು ಅಷ್ಟು ಸಿಗ್ತಾ ಇರ್ತದೆ ನಿಮಗೆ. ಓಕೆ, ಸೊ ಈಗ ನಾನು ಯಾವತ್ತು ಹೇಳ್ದಂಗೆ ಇವತ್ತು ಹೇಳ್ತೀನಿ ಸ್ನೇಹಿತರೆ, ಈ ಒಂದು ಪ್ಲಾನ್ ನಮ್ಮ ಭೂತಾಯಿಗೆ ನಾವು ಹೋಲಿಸ್ಕೋಬೇಕು. ಯಾಕೆ ನಮ್ಮ ಭೂತಾಯಿ ಒಂದೇ ಒಂದು ಬೀಜ ಆಗಿರ್ಬೋದು, ಒಂದಿಡೀ ಬೀಜ ಆಗಿರ್ಬೋದು, ನಾವು ಎಷ್ಟು ಕೊಟ್ರೆ ಅಷ್ಟಕ್ಕೆ ಫಲಪಟ್ಲು ತಿರುಗಿಸ್ಕೊಡ್ತಿರ್ತಾಳೋ, ಅದೇ ರೀತಿ ನಮ್ಮ PPS ಸ್ಪೀಡ್ ಕ್ಯಾಶ್ ನಾವು ಒಬ್ಬರಿಗೆ ಒಂದ್ಸತಿ ಸಹಾಯ ಮಾಡಿದ್ರಿಂದ ನಮ್ಮ ಜನರೇಷನ್ ಟು ಜನರೇಷನ್ ಇನ್ಕಮ್ ಕೊಡ್ತಿದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡವರಿಗೆ ಇದು ಅರ್ಪತವಾದ ಒಂದು ಗಣಿ ಅಂತ ಹೇಳಿದೆ. ಸೊ ಅರ್ಥ ಮಾಡ್ಕೊಳ್ಳಕ್ಕೆ ಬೇಕಾಗಿರೋದು ನಿಮಗೆ ಮನಸ್ಸು. ಸೊ ಮನಸ್ಸಿದ್ರೆ ಮಾರ್ಗ ಅನೇಕ ಉಂಟು ಅಂತ ಹೇಳ್ತೀವಲ್ಲ, ಆ ರೀತಿ ಈ ಒಂದು ಬಿಸ್ನೆಸ್ಗೆ ಬಂದವರು, ಇವತ್ತು ನಿಮ್ಮನ್ನ ಜೂಮ್ ಮೀಟಿಂಗ್ಗೆ ಇಂಟ್ರೊಡ್ಯೂಸ್ ಮಾಡಿದವರು ಎಲ್ಲರೂ ಕೂಡ ನೀವು ಮಾಡ್ಬೇಕಾದ ಕೆಲಸ ಒಂದೇ ಒಂದ್ಸತಿ ಈ ಬಿಸ್ನೆಸ್ ಪ್ಲಾನ್ ನ ನಿಮ್ಮ ಮನಸ್ಸಿಂದ ಕೇಳ್ಬಿಟ್ರೆ ಸ್ನೇಹಿತರೆ, ಈ ಕಿವಿಯಲ್ಲಿ ಕೇಳದೆ ಆ ಕಿವಿಯಲ್ಲಿ ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ನಿಮ್ಗೆ ಅದು ವರ್ಕೌಟ್ ಆಗಲ್ಲ. ಸೊ 100% ನೀವು ಮನಸ್ಸಿಂದ ಕೇಳಿದ್ರೆ 1000% ಇದು ನಿಮ್ಗೆ ವರ್ಕೌಟ್ ಆಗುತ್ತೆ ಸ್ನೇಹಿತರೆ. ಅಂತ ಒಂದು ಅದ್ಭುತವಾದ ಬಿಸ್ನೆಸ್ ಪ್ಲಾನ್ ನಮ್ಮಲ್ಲಿರುವಂತ ಈ PPS ಸ್ಪೀಡ್ ಕ್ಯಾಶ್ ನ ಬಿಸ್ನೆಸ್ ಪ್ಲಾನ್ ಆಗಿರುತ್ತೆ. ಓಕೆ, ಈ ಪ್ಲಾನ್ ಹೇಗೆ ರನ್ ಮಾಡ್ತಿದ್ದಾರೆ ಸರ್ ಅಂತ ಹೇಳಿದ್ರೆ, 100% ಇದು ಸಿಂಗಲ್ ಎಂಟ್ರಿ ಸಿಸ್ಟಮ್. ನಾವು ಸಿಂಗಲ್ ಲೆಗ್ ಅಂತ ಕೂಡ ನಾವು ಇಟ್ಕೋತೀವಿ. ಸೊ ರೈಟ್, ನೀವು ಹಾಗೆ ಕೂಡ ತಗೋಬಹುದು, ನೋ ಪ್ರಾಬ್ಲಮ್. ಆದ್ರೆ ಇಲ್ಲಿ 2 ಮೆಟ್ರಿಕ್ಸ್ ಅಲ್ಲಿ ರನ್ ಆಗುತ್ತೆ. ಅದ್ಯಾಕೆ ಸರ್ ಸಾಧ್ಯ? ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ಮೇಲೆ ಸಿಂಗಲ್ ಲೆಗ್ಗೆ ಅಲ್ವಾ, ಅಲ್ಲಿ 2 ಮೆಟ್ರಿಕ್ಸ್ ಹೆಂಗೆ ಕನೆಕ್ಟ್ ಆಗತ್ತೆ ಅಂತ ಹೇಳಿದ್ರೆ, ಎಸ್, ಅದಕ್ಕೆ ಹೇಳಿದೆ ಇದು 100% ಡಿಫ್ರೆಂಟ್ ಆಫ್ ಅದರ್ ಪ್ಲಾನ್ ಅಂತ ಹೇಳಿದೆ. ರೈಟ್, ಅದೇ ರೀತಿ ಇಲ್ಲಿ 100% ಆಟೋ ಫಿಲ್ಲಿಂಗ್ ಸಿಸ್ಟಮ್ ಅಲ್ಲಿ ಹೋಗುತ್ತೆ. ಮತ್ತೆ ಒಂದು ರಿವರ್ಸ್ ಪ್ಲಾನ್ ಅಂತ ಕೂಡ ಹೇಳ್ತೀವಿ. ಇದು ಪ್ಯೂರ್ಲಿ ನಮಗೆ ರಿವರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಬರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿರುವಂತ ರೀಬರ್ತ್ ಐಡಿಗಳು. ಸೊ ರೀಬರ್ತ್ ಅನ್ನೋದು ಈ ಪ್ಲಾನ್ಗೆ ಪ್ರಾಣ ಸ್ನೇಹಿತರೆ. ಆ ಪ್ರಾಣ ಯಾಗೆಲ್ಲ ಈ ತರ ಇದೆ ಪ್ರಾಣ ಕೊಡ್ತಾ ಇರ್ತದೆ ಅಂತ ಹೇಳಿದ್ರೆ, ಮೇಲಿರೋರ್ನೆಲ್ಲ ಕೆಳಗ್ ಕರ್ಕೊ ಬರುತ್ತೆ, ಕೆಳಗಿರೋರ್ನೆಲ್ಲ ಮೇಲಕ್ ತಗೊಂಡ್ ಹೋಗ್ತಾ ಇರ್ತದೆ. ಸೊ ಒಂದ್ ಸರ್ಕಲ್ ರೌಂಡ್ ಹೊಡಿತಾ ಇರ್ತದೆ. ಆ ಸರ್ಕಲ್ ಅಲ್ಲಿ ಯಾರೆಲ್ಲ ಈ 4 ಲೆವೆಲ್ ಕಂಪ್ಲೀಟ್ ಮಾಡ್ತಾರೋ ಅವರೆಲ್ಲ ಒಂದು ಇನ್ಕಮ್ ತಗೊಂಡು ಹೊರಗಡೆ ಬರ್ತಾ ಇರ್ತಾರೆ, ಹೊಸಬರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸೊ ಅದ್ಭುತವಾಗಿ ಡಿಸೈನ್ ಮಾಡ್ಕೊಟ್ಟಿರುವಂತ ಒಂದು ಅವಕಾಶ ನಮ್ಗೆ ಇಲ್ಲಿದೆ ಸ್ನೇಹಿತರೆ. ಸೊ ಈ ಅವಕಾಶ 8 ಆಗಿ ಡಿವೈಡ್ ಮಾಡಿದ್ದಾರೆ. ಸೊ 8 ಈ ಪ್ಲಾನ್ಗೂ ತುಂಬಾ ಹತ್ರ ಒಂದು ಹೋಲಿಕೆಗಳು ಇಟ್ಕೊಳ್ಳಿ. ಸೊ 8 ಅನ್ನೋದು ಮೇಲಿಗೆ ನಿಮ್ಗೆ ಎಲ್ಲೋ ಲೈನ್ ಅಲ್ಲಿ ಕಾಣಿಸ್ತಾ ಇರುವಂತ ಒಂದು ಇದ್ರಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಲೆವೆಲ್, ಸೆಕೆಂಡ್ ಮೆಂಬರ್ಸ್, ಥರ್ಡ್ ಅಲ್ಲಿ ನೀವು ಬಂದಾಗ ರಿಶೂಡ್ ಫಾರ್ ಪರ್ಸನ್ ಹೆಲ್ಪ್. ಸೊ ನೆಕ್ಸ್ಟ್ ಟೋಟಲ್ ರಿಶೂಡ್ ಹೆಲ್ಪ್, ಅಪ್ಗ್ರೇಡೇಷನ್ ಟು ಡೊನೇಷನ್, ರೀಬರ್ತ್, ಸ್ಪಾನ್ಸರ್ ಹೆಲ್ಪ್, ನೆಟ್ ಟು ಪ್ರಾಫಿಟ್. ಯಾಕೆ ಗೊತ್ತಾ ಇದನ್ನ ನೆಟ್ ಟು ಪ್ರಾಫಿಟ್ ಅಂತ ಹೇಳ್ತೀವಿ? ನಮಗೆ ಏನೇ ಬಂದ್ರು ಯಾವುದೇ ಚಾರ್ಜಸ್ ಇಲ್ಲದೆ ನಮಗೆ ಕೈಗೆ ಸಿಗೋದ್ರಿಂದ ಇದು ನೆಟ್ ಟು ಪ್ರಾಫಿಟ್ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಈ ರೀತಿ ರನ್ ಆಗುವಂತ ಈ ಪ್ಲಾನ್ಗೆ 4 ಲೆವೆಲ್, ಓನ್ಲಿ 4 ಲೆವೆಲ್. ನಾವು ಗತದಲ್ಲಿ ಮಾಡುವಂತ ಕಂಪನಿಗಳಲ್ಲಿ ಹೇಳಿರ್ತೀವಿ, ಸರ್ 50 ಲೆವೆಲ್ ಅಲ್ಲಿ ಇನ್ಕಮ್ ಬರುತ್ತೆ, 20 ಲೆವೆಲ್ ಅಲ್ಲಿ ಇಷ್ಟು ಬರುತ್ತೆ, 30 ಲೆವೆಲ್ ಅಲ್ಲಿ ಅಷ್ಟು ಬರುತ್ತೆ. ತಿರುಗಿ ನೋಡಿದ್ರೆ ಏನು ಬರಲ್ಲ ಸ್ನೇಹಿತರೆ. ಕಾರಣ ಏನು ಗೊತ್ತಾ? ಆ 50 ಲೆವೆಲ್ ನಾವು ರೀಚ್ ಆಗೋದು ಇಲ್ಲ, ನಮಗೆ ಬರೋದು ಇಲ್ಲ. ಸೊ ಇಲ್ಲಿ ಓನ್ಲಿ 4 ಲೈನ್, 4 ಲೈನ್ ಅಲ್ಲಿ ಲೆವೆಲ್ ಅಲ್ಲಿ ನಮ್ಮ ಇನ್ಕಮ್ ನ ತಗೊಂಡು ನಾವು ಹೊರಗಡೆ ಬರ್ತಾ ಇರ್ತೀವಿ ಸ್ನೇಹಿತರೆ.
ಅಂತ ಒಂದು ಅದ್ಭುತವಾದ ಆಪರ್ಚುನಿಟಿನೇ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಎಸ್ ಸ್ನೇಹಿತರೆ, ನಾನು ಫಸ್ಟೇ ಹೇಳ್ದಂಗೆ ಮನಸ್ಸಿಂದ ಕೇಳಿದ್ರೆ ನಿಮ್ಗೆ ಇದು 1000% ವರ್ಕೌಟ್ ಆಗುತ್ತೆ ಅಂದ್ರೆ ಅದಕ್ಕೋಸ್ಕರ ನೀವು ಮಾಡ್ಬೇಕಾರದು ಎಲ್ಲಿ ನೀವು ಇದಿರೋ ಅಲ್ಲಿ ಒಂದು ಸೈಲೆಂಟ್ ಪ್ಲೇಸ್ ಅಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ಕೇಳ್ಬಿಟ್ರೆ 100% ಇದು ಎಲ್ಲರಿಗೂ ಕೂಡ ವರ್ಕೌಟ್ ಆಗುತ್ತೆ ಸ್ನೇಹಿತರೆ. ರೈಟ್, ಈಗ ಪ್ಲಾನ್ಗೆ ಎಂಟರ್ ಆಗ್ಬಿಡೋಣ ಸ್ನೇಹಿತರೆ. ಇಲ್ಲಿ ಒಂದೇ ಒಂದು ವಿಷಯ, 1,000 ರೂಪಾಯಿನ ನಾವು ಒಬ್ಬರಿಗೆ ಸಹಾಯ ಮಾಡಿದ್ದ ಕಾರಣದಿಂದ ಸಿಸ್ಟಮ್ ನಮಗೆ ಅಪ್ರೂವ್ಡ್ ಅಂತ ಒಂದು ಆಪ್ಷನ್ ಕೊಟ್ಟು ನಮ್ಮನ್ನ ಹೊರಗಡೆ ತಗೊಂಡಿದ್ದಕ್ಕೋಸ್ಕರ ನಮ್ಗೆ ಏನ್ ಮಾಡ್ತಾ ಇದೆ, ಇಬ್ಬರು ಕಡೆಯಿಂದ ಅದೇ 1,000 ರೂಪಾಯಿನ ರಿಟರ್ನ್ ಕೊಡ್ಸತ್ತೆ ಸ್ನೇಹಿತರೆ. ಅಂದ್ರೆ 2,000 ರೂಪಾಯಿ ನೀವು ರಿಶ್ಯೂ ಮಾಡ್ಕೋತೀರಾ, ಮಾಡ್ಕೊಂಡಿದ್ದ 2,000 ರೂಪಾಯಿಯಿಂದ 1,500 ರೂಪಾಯಿನ ತೆಗೆದು ಅಪ್ಗ್ರೇಡೇಷನ್ ಟು ಡೊನೇಷನ್ ಅಂತ ಹೇಳ್ಬಿಟ್ಟು ಇದರವರಿಗೆ ನೀವು ಡೊನೇಷನ್ ಮಾಡ್ಬಿಡ್ತೀರಾ. ಸೊ ಉಳಿದಿದ್ದು 500 ರೂಪಾಯಿ ನಿಮ್ಮ ನೆಟ್ ಪ್ರಾಫಿಟ್ ನೀವೇನ್ ಮಾಡ್ತೀರಾ, ತಗೋತೀರಾ. ಸೊ ಒಂದೊಂದು ಹನಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಧನ ವರ್ಷ ನಿಮ್ಮ ಮನೆಯಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಲೆವೆಲ್ ಅಲ್ಲಿ ನೀವು ಮಾಡಿಟ್ಟಿರುವಂತ ಅಪ್ಗ್ರೇಡೇಷನ್ 1,500 ರೂಪಾಯಿ. ಸೊ ಆ 1,500 ರೂಪಾಯಿನ 4 ಜನದ ಕಡೆಯಿಂದ ನಿಮಗೆ ತಿರುಗಿಸಿ ಕೊಡ್ಸತ್ತೆ ಸ್ನೇಹಿತರೆ. ಸೊ ಟೋಟಲ್ 6,000 ರೂಪಾಯಿ ರಿಶ್ಯೂ ಮಾಡ್ಕೋತೀರಾ. ಮಾಡ್ಕೊಂಡಿದ್ದ 6,000 ರೂಪಾಯಿಯಿಂದ 2,500 ರೂಪಾಯಿನ ತೆಗೆದು ಅಪ್ಗ್ರೇಡೇಷನ್ ಟು ಡೊನೇಷನ್ ಅಂತ ನಮ್ಮ 3ನೇ ಲೆವೆಲ್ಗೋಸ್ಕರ ನೀವು ಅಪ್ಗ್ರೇಡೇಷನ್ ಮಾಡ್ಬಿಡ್ತೀರಾ. ಇಲ್ಲಿ ಒಂದು ಅದ್ಭುತವಾದ ಆಪರ್ಚುನಿಟಿ, ಒಂದು ಅಕ್ಷಯ ಪಾತ್ರ ಏನು ಅಂದ್ರೆ ನಮ್ಮ ರೀಬರ್ತ್. ಸೊ ರೀಬರ್ತ್ ಅನ್ನೋದು ಈ ಪ್ಲಾನ್ಗೆ ಪ್ರಾಣ ಅಂತ ಹೇಳಿದ್ನಲ್ಲ, ಅದು ಇಲ್ಲಿ ನಿಮ್ಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಕ್ಲೋನಿಂಗ್ ಐಡಿ ಅನ್ನೋದು ನಿಮ್ಗೆ ಬಂದ್ಬಿಡ್ತು. ಅದಕ್ಕೆ 1,000 ರೂಪಾಯಿ ತೆಗೆದು ಆಕ್ಟಿವೇಶನ್ ಮಾಡ್ಕೋತೀರಾ. ನೆಕ್ಸ್ಟ್ ನಮ್ಮ ಸ್ಪಾನ್ಸರ್ಗೆ, ನಮಗೆ ಈ ಅವಕಾಶನ ಕೊಟ್ಟಂತ ಗುರುಗಳಿಗೆ ಗುರುದಕ್ಷಿಣೆಯಾಗಿ ನಮ್ಮ 2ನೇ ಲೆವೆಲ್ ಅಲ್ಲಿ ಒಂದು 500 ರೂಪಾಯಿನ ಕೊಡ್ತೀವಿ. ಅವರು ಕೂಡ ತಗೋತಾರೆ, ನಮ್ಮ ಹೆಲ್ಪ್ ಪಡಿತಾರೆ. ಸೊ ಹಾಗೆ ನಮಗೆ ಬೇಕಾಗಿರುವಂತ ಸಹಾಯಗಳನ್ನ ಮಾಡ್ತಾ ಬರ್ತಿರ್ತಾರೆ. ರೈಟ್, 4,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಸ್ನೇಹಿತರೆ, ಉಳಿದಿದ್ದು 2,000. ಈ 2,000ನ ನೆಟ್ ಪ್ರಾಫಿಟ್ ಆಗಿ ನಾವು ತಗೋಬಿಡ್ತೀವಿ. ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಮಾಡ್ತೀವಿ. ರೈಟ್, ಮುಂದೆ 3ನೇ ಲೆವೆಲ್ ವಿಷಯಕ್ಕೆ ಬಂದವಾಗ, ಸೊ ಯಾರ್ದೋ ಮೈಕ್ ಡಿಸ್ಟರ್ಬ್ ಆಗಿದೆ, ಆಫ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡ್ಬಿಟ್ಟು. ಓಕೆ, ಪೂರಾ ಡಿಸ್ಟರ್ಬ್ ಇದೆ ಮೈಕು. ರೈಟ್, ನೆಕ್ಸ್ಟ್ ನಮ್ಮ 3ನೇ ಲೆವೆಲ್ ಸಂಗತಿಗೆ ನಾವು ಬಂದಾಗ 2,500 ರೂಪಾಯಿನ ಆಲ್ರೆಡಿ ನಾವು ಅಪ್ಗ್ರೇಡೇಷನ್ ಟು ಡೊನೇಷನ್ ಅಂತ ಮಾಡಿಟ್ಬಿಟ್ಟಿದೀವಿ. ನಮ್ಮ ಸಿಸ್ಟಮ್ ಏನ್ ಮಾಡತ್ತೆ, ಫಸ್ಟ್ ಯಾಗೆ 2 ಕೊಡ್ತು, ನಂತರ 4 ಜನ ಕೊಡ್ತು, ಈಗ 8 ಜನನ್ನ ಕೊಟ್ಟು ಅದೇ 2,500 ರೂಪಾಯಿನ ರಿಟರ್ನ್ಸ್ ಆಗಿ ಕೊಡ್ಸತ್ತೆ ಸ್ನೇಹಿತರೆ. ಸೊ ಟೋಟಲ್ ರಿಶ್ಯೂಡ್ ಅಲ್ಲಿ ಬರುತ್ತೆ ನಮ್ಗೆ 20,000 ರೂಪಾಯಿ. ಆ 20,000 ರೂಪಾಯಿಂದ 10,000 ರೂಪಾಯಿನ ತೆಗೆದು ಅಪ್ಗ್ರೇಡೇಷನ್ ಟು ಡೊನೇಷನ್ ಅಂತ ಹೇಳಿ ನಮ್ಮ ಮ್ಯಾಜಿಕ್ ಲೆವೆಲ್, ಅಮೇಜಿಂಗ್ ಲೆವೆಲ್ ಆದ 4ನೇ ಲೆವೆಲ್ಗೋಸ್ಕರ ನಾವು ಅಪ್ಗ್ರೇಡೇಷನ್ ಮಾಡ್ಬಿಡ್ತೀವಿ. ಸೊ ಇಲ್ಲಿ ಇನ್ನೊಂದು ಅರ್ಪುತದಲ್ಲೂ ಅರ್ಪುತ ಏನದು, ರೀಬರ್ತ್ ಐಡಿಗಳು. 2 ರೀಬರ್ತ್ ಐಡಿಲಿ ನಿಮ್ಗೆ ನಿಮ್ಮ ಹೆಸರಲ್ಲೇ ಬರುತ್ತೆ. ಸೊ ಉದಾಹರಣೆಗೆ ನಾನು ನನ್ನ ಹೆಸರು ಹೇಳ್ಕೊತೀನಿ, ನಾನು ಮುನಿರಾಜು, ಫಸ್ಟ್ ಒಬ್ಬನಾಗ್ ಬಂದೆ, ಆನಂತರ ಇನ್ನೊಬ್ಬನಾದೆ, ಈಗ ಇಲ್ಲಿ ಇನ್ನ 2 ಮರಿ ಆಗ್ತಾ ಬಂದ್ಬಿಟ್ಟೆ. ಸೊ ಟೋಟಲ್ ಇದಕ್ಕೂ 2,000 ರೂಪಾಯಿ ತೆಗೆದು ನಾನು ಇಲ್ಲಿ ಆಕ್ಟಿವೇಶನ್ ಮಾಡ್ಕೊಬಿಡ್ತೀನಿ. ನನ್ನ ಸ್ಪಾನ್ಸರ್ಗೆ, ನನಗೆ ಈ ಅದ್ಭುತವಾದ ಗನಿಯನ್ನು ಕೊಟ್ಟಂತ ಅವರಿಗೆ 2,000 ರೂಪಾಯಿ ನನ್ನ 3ನೇ ಲೆವೆಲ್ ಅಲ್ಲಿ ಕೊಟ್ಟು ಅವ್ರಿಗೂ ಸಹಾಯ ಮಾಡ್ತೀನಿ. ಸೊ ಟೋಟಲ್ 14,000 ರೂಪಾಯಿನ ಖರ್ಚು ಮಾಡ್ಬಿಟ್ಟೆ. ಮಾಡಿದ್ದು 14,000 ರೂಪಾಯಿ, ರಿಶ್ಯೂ ಮಾಡ್ಕೊಂಡಿದ್ದು 20,000 ರೂಪಾಯಿ, ಉಳಿದಿದ್ದು 6,000 ರೂಪಾಯಿ ನನ್ನ ನೆಟ್ ಪ್ರಾಫಿಟ್ ಆಗಿ ನಾನು ತಗೊಂಡೆ. ಸೊ ತಗೋಬೇಕಂದ್ರೆ ನಮ್ಮ ಸಿಸ್ಟಮ್ ಇಲ್ಲಿ ನಿಮ್ಗೊಂದು ಕ್ರೈಟೇರಿಯಾ ಕೊಡುತ್ತೆ ಸ್ನೇಹಿತರೆ. ಏನದು ಗೊತ್ತಾ, ವೆರಿ ಸಿಂಪಲ್. ನೀವು 1,000 ರೂಪಾಯಿನ ಸಹಾಯ ಮಾಡಿ ಒಳಗಡೆ ಬಂದಿದ್ದಕ್ಕೋಸ್ಕರ ನಿಮ್ಗೆ ಆಲ್ರೆಡಿ 2,500 ರೂಪಾಯಿ ಇನ್ಕಮ್ ಆಗಿ ನೀವು ತಗೋಬಿಟ್ರು. ಎಲ್ಲಿ ಕೊಡ್ತಾರೆ ಹೇಳಿ, 1,000 ರೂಪಾಯಿಗೆ 2,500 ರೂಪಾಯಿ ರಿಟರ್ನ್ಸ್. ಸೊ ಇಲ್ಲೂ ಮುಂದಕ್ಕೆ 6,000 ಕೊಡ್ಲಿಕ್ಕೂ ರೆಡಿ ಇದೆ. ಇದಕ್ಕಾದ್ಮೇಲೆ ಒಂದು ಬಲ್ಕ್ ಇನ್ಕಮ್ ನಿಮಗೆ ಕೊಡ್ಲಿಕ್ಕೂ ರೆಡಿ ಆಗಿದೆ. ಆದ್ರೆ ನೀವು ಮಾಡ್ಬೇಕಿರುವಂತ ಕೆಲಸ ಒಂದೇ ಒಂದು, 2 ಡೈರೆಕ್ಟ್ ರೆಫರಲ್ ಸ್ಪಾನ್ಸರ್ ನೀವು ಕೊಡ್ಲೇಬೇಕು. ಕೊಟ್ಟವಾಗ ನೀವು ಇನ್ಕಮ್ ತಗೋಬಹುದು. ಸೊ ತಗೊಂಡಿಲ್ಲ, ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಹಾಗೆ ಹೋಲ್ಡ್ ಆಗಿರುತ್ತೆ, ನೋ ಪ್ರಾಬ್ಲಮ್. ಓಕೆ ಸರ್, ಚೆನ್ನಾಗಿದೆ. ಇಬ್ರಲ್ವಾ, ಈ ಪ್ರಪಂಚದಲ್ಲಿ ನನಗೆ ಎಷ್ಟು ಜನ ಗೊತ್ತಿಲ್ಲ, ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಲಕ್ಷಾಂತರ ಜನ, ಸಾವಿರಾರು ಜನ ಇದ್ದಾರೆ. ಅವ್ರಿಗೆ ಯಾರಿಗೋ ಒಬ್ರಿಗೆ ಆಪರ್ಚುನಿಟಿ ಕೊಡ್ಬೋದು ಅಂತ ಹೇಳಿದ್ರೆ ಖಂಡಿತ ಸ್ನೇಹಿತರೆ, ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಆಪರ್ಚುನಿಟಿ ಕೊಡ್ಬೋದು. ಅರೆ ಸಿಸ್ಟಮ್ಗೋಸ್ಕರ ಇಲ್ಲಿ 2 ಮ್ಯಾನೇಟ್ರಿ ಅಂತ ಹೇಳಿದ್ರೆ ಅವ್ರನ್ನ ಕೊಡ್ಬೇಕು. ಆ ಕೊಡೋದೇನೋ ಕೊಡ್ತೀವಿ, ಯಾಕೆ ನಾವು ಲಾಸ್ಟ್ 3ನೇ ಲೆವೆಲ್ ವರ್ಗೂ ಕಾಯ್ತಾ ಇರ್ಬೇಕು? ನಾನು ಇವತ್ತು ಎಂಟ್ರಿ ಆದೆ, ಇವತ್ತು ಅಥವಾ ನಾಳೆನು ನನ್ನ ಒಂದು ಸಿಸ್ಟಮ್ಗೆ ನಾನು 2 ಇಂಟ್ರಡ್ಯೂಸ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ 100% ನಮಗೆ ಅದು ಸ್ಪಾನ್ಸರ್ ಇನ್ಕಮ್. ಜಸ್ಟ್ 1 ಸೆಕೆಂಡ್.
ಹೊರಡ್ಲಿ ಮತ್ತ ಓಕೆ ಸರ್, ಓಕೆ 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 ಓಕೆ. ಒಂದು ಜಸ್ಟ್ ಒಂದು ಮೈಕ್ ಆನ್ ಆಗಿತ್ತು, ಅದಕ್ಕೋಸ್ಕರ ನಾನು ಅನ್ಮಿಟ್ ಮಾಡ್ಬೇಕಾಗಿ ಬಂತು. 1 ಸೆಕೆಂಡ್, ಜಸ್ಟ್ 1 ಸೆಕೆಂಡ್. ಓಕೆ, ನೆಕ್ಸ್ಟ್ ಈಗ ಒಂದೇ ಒಂದ್ಸತಿ ಇಬ್ಬರನ್ನ ನಾವು ಸ್ಪಾನ್ಸರ್ ಮಾಡ್ಬಿಟ್ಟು ಸ್ನೇಹಿತರೆ, ನಮ್ಮ ಒಂದು ಖಾತೆಯಲ್ಲಿ 6,000 ರೂಪಾಯಿ ಬಂದ್ಬಿಡ್ತು. ಸೊ ಅದನ್ನ ನಾವು ಎಂಜಾಯ್ ಆಗಿ ಎತ್ಕೊಂಡು ನಾವು 3ನೇ ಲೆವೆಲ್ ನ ಕಂಪ್ಲೀಟ್ ಮಾಡ್ಬೋದು. ಸ್ನೇಹಿತರೆ, ನಾನು ಇದನ್ನ ಹೇಳಕ್ಕೆ ಇನ್ನೊಂದ್ಸತಿ ಇಷ್ಟಪಡ್ತೀನಿ. ಕಾರಣ ಏನು ಗೊತ್ತಾ, ನಾವು ಇನ್ಕಮ್ ಜಲ್ದಿ ಬರ್ಬೇಕು ಅಂತ ಹೇಳಿದ್ರೆ, ನಾನು ಇವತ್ತು ಬಂದೆ, ಇವತ್ತೇ ನಾನು ಇನ್ನಿಬ್ಬರನ್ನ ಕೊಡ್ಲಿಕ್ಕೆ ರೆಡಿ ಆದೆ ಅಂತ ಇಟ್ಕೊಳ್ಳಿ, 100% ಏನಾಗತ್ತೆ, ಮತ್ತೇನು ಮೈಕ್ ಆನ್ ಆಗಿದೆ. ಜಸ್ಟ್ 1 ಸೆಕೆಂಡ್, ಯಾರು ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ನೋಡ್ಬಿಡ್ತೀನಿ. ಎಲ್ಲರಿಗೂ ಅನ್ಮಿಟ್ ಆಪ್ಷನ್ ಕೊಟ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ನಾನು ಇವತ್ತು ಬಂದೆ, ನನ್ನ ಜೊತೆಗೇನೆ ಇನ್ನಿಬ್ಬರನ್ನ ಕರ್ಕೊಂಡ್ ಬಂದ್ಬಿಟ್ಟೆ ಅಂತ ಇಟ್ಕೊಳ್ಳಿ. ನಾನು ಸೆಕೆಂಡ್ ಲೆವೆಲ್ ಬಂದ್ರೆ ಅವರು ಸೆಕೆಂಡ್ ಲೆವೆಲ್ ಬಂದ್ಬಿಡ್ತಾರೆ, ನನಗೆ 500 ರೂಪಾಯಿ ಸ್ಪಾನ್ಸರ್ ಇನ್ಕಮ್ ಕೊಡ್ತಾರೆ. ನಾನು ಥರ್ಡ್ ಲೆವೆಲ್ ಬಂದ್ರೆ ಅವರು ಥರ್ಡ್ ಲೆವೆಲ್ ಬಂದ್ಬಿಡ್ತಾರೆ, 2,000 4,000 ರೂಪಾಯಿ ನನಗೆ ಸ್ಪಾನ್ಸರ್ ಇನ್ಕಮ್ ಕೊಡ್ತಾರೆ. ನಾನು 4th ಲೆವೆಲ್ ಬಂದ್ಬಿಟ್ರೆ ಅವರು 4th ಲೆವೆಲ್ ಬರ್ತಾರೆ, 10,000 ರೂಪಾಯಿ 20,000 ರೂಪಾಯಿ ನನಗೆ ಸ್ಪಾನ್ಸರ್ ಇನ್ಕಮ್ ಕೊಡ್ತಾರೆ ಸ್ನೇಹಿತರೆ. ಸೊ ಇನ್ಕಮ್ ನಮಗೆ ಬೆಳಿಬೇಕಂದ್ರೆ ಅನ್ಲಿಮಿಟ್ ಸ್ಪಾನ್ಸರ್ ಇನ್ಕಮ್ ಇದೆ. ಇಲ್ಲಿ ನೀವು ಎಷ್ಟು ಜನ ಬೇಕಾದ್ರೆ ಕೊಡ್ಬೋದು. ಅರೆ ಸಿಸ್ಟಮ್ ಮ್ಯಾನೇಟರಿ 2 ಅಂತ ಹೇಳಿದೆ, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಗಣಿ ಬಗ್ಗೆ ನೀವೇ ತಿಳ್ಕೊತೀರ ಸ್ನೇಹಿತರೆ, ರೈಟ್. ಈಗ 4ನೇ ಲೆವೆಲ್ ವಿಷಯಕ್ಕೆ ಬರೋಣ. ಏನದು, ಆಲ್ರೆಡಿ 10,000 ರೂಪಾಯಿ ನಾವು ಅಪ್ಗ್ರೇಡೇಷನ್ ಟು ಡೊನೇಷನ್ ಅಂತ 4ನೇ ಲೆವೆಲ್ಗೋಸ್ಕರ ಮಾಡಿಟ್ಬಿಟ್ಟಿದ್ವಿ. ಸೊ ಮ್ಯಾಜಿಕ್ ಲೆವೆಲ್, ಅಮೇಜಿಂಗ್ ಲೆವೆಲ್ ಅಂತ ಹೇಳಿದೀನಿ. ಯಾಕೆ ಗೊತ್ತಾ, ಸಿಸ್ಟಮ್ ನಮಗೆ ಫಸ್ಟ್ ಆಗಿ 2 ಕೊಡ್ತು, ನಂತರ 4 ಜನ ಕೊಡ್ತು, ನಂತರ 8 ಜನ ಕೊಡ್ತು, ಈಗ 16 ಜನನ್ನ ಕೊಟ್ಟು ನಮಗೆ ಸಿಸ್ಟಮ್ ಅದೇ 10,000 ರೂಪಾಯಿನ ರಿಟರ್ನ್ ಕೊಡ್ಸತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಬಂತು ಅಂತ ಹೇಳಿ, 1,60,60,000 ರೂಪಾಯಿ. ಸೊ ಬಂದಿದ್ದೆ ಈ 1,60,60,000 ರೂಪಾಯಿಂದ ನಾನೇನಾದ್ರೂ ಅಪ್ಗ್ರೇಡೇಷನ್ ಟು ಡೊನೇಷನ್ ಕೊಡ್ಬೇಕಾ ಸರ್? ಖಂಡಿತ ಇಲ್ಲ. ಕಾರಣ ಏನು ಗೊತ್ತಾ, ಓನ್ಲಿ 4 ಲೆವೆಲ್, 4ನೇ ಲೆವೆಲ್ ಅಲ್ಲಿ ನಮ್ಮ ಪ್ಲಾನ್ ಕ್ಲೋಸ್ ಆಗೋದ್ರಿಂದ ನೆಕ್ಸ್ಟ್ ಅಪ್ಗ್ರೇಡೇಷನ್ ಅನ್ನೋದಿಲ್ಲ ಸ್ನೇಹಿತರೆ. ಆದ್ರೆ ನಾನು ಹೇಳ್ದಂಗೆ ಒಂದು ಗಣಿ, ಚಿನ್ನದ ಗಣಿ, ಒಂದು ಅಕ್ಷಯ ಪಾತ್ರ, 5 ರೀಬರ್ತ್ ಐಡಿಗಳು ನಿಮ್ಮ ಹತ್ರ ಒಂದೇ ಸತಿ ಬಂದ್ಬೀಳುತ್ತೆ. ಸೊ ಇದಕ್ಕೊಂದು 5,000 ರೂಪಾಯಿ ತೆಗಿತೀರಾ, ಆಕ್ಟಿವೇಶನ್ ಮಾಡ್ಕೋತೀರಾ, ಅದು ಕೂಡ ನಿಮ್ಮ ಹೆಸರಲ್ಲೇ ಇರುತ್ತೆ. ಎಲ್ಲಿಂದ ತೆಗೆದುಕೊಡ್ತೀರಾ? ನಿಮ್ ಕೈಯಿಂದ ಕೊಡ್ತೀರಾ? ನೋ, ಒನ್ಲಿ ಸಿಸ್ಟಮ್ ಕೊಟ್ಟಿರುವಂತ ದುಡ್ಡಲ್ಲಿ. ಅದು ನಮ್ಗೆ ಬರೋದೆಲ್ಲ ಫ್ರೀ, ರೀಬರ್ತ್ ಐಡಿಗಳು ಬರೋದೆಲ್ಲ ಫ್ರೀ, ಅದಕ್ಕೆ ಮಾಡುವಂತ ಆಕ್ಟಿವೇಶನ್ ಫ್ರೀ, ನಮ್ ಸಿಸ್ಟಮೇ ಕೊಟ್ಬಿಡುತ್ತೆ. ಓಕೆ, ಒಂದು 10,000 ರೂಪಾಯಿನ ತೆಗೆದು ನಮ್ಮ ಸ್ಪಾನ್ಸರ್ಗೆ ನಾವು ಹೆಲ್ಪ್ ಮಾಡ್ತೀವಿ. ಸೊ ನಾವು ಹೆಲ್ಪ್ ಮಾಡ್ತಾ ಇದೀವಿ ಅಂದ್ರೆ ನಮಗೂ ಕೂಡ ಅದೇ ಹೆಲ್ಪ್ ತಿರುಗಿ ಬರುತ್ತಲ್ವಾ, ಇಲ್ಲಿ ಅದೇ ಅಲ್ವಾ ಸಿಸ್ಟಮ್ ನಮ್ಗೆ ರನ್ ಆಗ್ತಾ ಇರೋದು. ಸೊ ಕೊಡ್ತೀವಿ, ಅವರು ನಮ್ಗೆ ಬೇಕಾದಷ್ಟು ವಿದ್ಯೆಗಳನ್ನ ಕಳಿಸ್ತಾ ಇರ್ತಾರೆ, ರೈಟ್. ಮುಂದೆ 1,45,000 ರೂಪಾಯಿ ಉಳಿದು, ಯಾಕಂದ್ರೆ ರಿಶ್ಯೂ ಮಾಡ್ಕೊಂಡಿದ್ದು 160, ಖರ್ಚು ಮಾಡಿದ್ದು ಬರೀ 15,000, ಉಳಿದಿದ್ದು 145. ನಿಮ್ಮ ನೆಟ್ ಪ್ರಾಫಿಟ್, ಯಾವುದೇ ಚಾರ್ಜಸ್ ಇರಲ್ಲ, ನೀವು ಆರಾಮಾಗಿ ಎತ್ಕೋಬಹುದು ಸ್ನೇಹಿತರೆ. ಅದಕ್ ಮುನ್ನ ಒಂದು 6,000, ಅದಕ್ ಮುನ್ನ ಒಂದು 2,000, ಅದಕ್ ಮುನ್ನ ಒಂದು 500 ರೂಪಾಯಿ. ಟೋಟಲ್ ಆಗಿ ನೀವು ರಿಶ್ಯೂ ಮಾಡ್ಕೊಂಡಿದ್ದು ನೆಟ್ ಪ್ರಾಫಿಟ್ ಅಲ್ಲಿ 1,53,500 ರೂಪಾಯಿ. ಸೊ ನೀವು ಹಾಕಿದ್ದು 1,000 ರೂಪಾಯಿ, ಅದನ್ನ ನೀವು ನಾನು ಬಂಡವಾಳ ಹಾಕುದೆ, ಕ್ಯಾಪಿಟಲ್ ಹಾಕುದೆ ಅಂತ ನೀವು ಅನ್ಕೊಂಡ್ರೆ ಇದಕ್ಕೆ ಎಷ್ಟು ಪಟ್ಟು ತಿರುಗಿ ಬಂದಿದೆಯೋ ಒಂದ್ಸತಿ ಆಲೋಚನೆ ಮಾಡಿ. ಇಲ್ಲ ಸರ್, ನಾನು ಯಾರಿಗೊಬ್ಬರಿಗೆ ಸಹಾಯ ಮಾಡಿದೆ, ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನು ಒಳಗಡೆ ಬಂದಿದ್ದಕ್ಕೋಸ್ಕರ ಸಿಸ್ಟಮ್ ನನಗೆ 1,53,500 ರೂಪಾಯಿ ಕೊಟ್ಟಿದೆ ಅಂದ್ರೆ ವೆರಿ ಗ್ರೇಟ್ ಸಿಸ್ಟಮ್ ಸರ್ ಇದು ಅಂತ ನೀವು ಅನ್ಕೊಂಡ್ರೆ ನಿಮ್ಮ ಮನಸ್ಸು ಯಾಕೆ ಹೇಳುತ್ತೆ ಅನ್ನೋದನ್ನ ನೀವು ಮಾಡಿ ಸ್ನೇಹಿತರೆ. ಅಷ್ಟು ಮಾತ್ರನ 8 ರೀಬರ್ತ್ ಐಡಿಗಳು 8,000 ರೂಪಾಯಿ, ಅದು ನಿಮಗೆ ಸಿಸ್ಟಮೇ ಫ್ರೀಯಾಗಿ ಕೊಟ್ಟಿದೆ. ಸೊ ಜೊತೆಗೆ ಒಂದು 12,500 ರೂಪಾಯಿ ನಿಮ್ಮ ಸ್ಪಾನ್ಸರ್ಗೆ ಹೆಲ್ಪ್ ಮಾಡ್ಲಿಕ್ಕೂ ಸಿಸ್ಟಮೇ ಕೊಟ್ಟಿದೆ ಸ್ನೇಹಿತರೆ. ಸೊ ಈ ರೀತಿ ನಮ್ಮ ಒಂದು ಪ್ಲಾನ್ ಒಂದೇ ಒಂದು ಐಡಿಗೆ ನಿಮ್ಗೆ 1.5 ಲಕ್ಷದ ಇನ್ಕಮ್ ಕೊಟ್ಟಾಗುತ್ತೆ. ಅದು ಮಾಸ್ಟರ್ ಐಡಿ ಆಗುತ್ತೆ. ಮಾಸ್ಟರ್ ಐಡಿ ಆಯ್ತು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 8 ಮರಿನ ಹಾಕ್ಬಿಟ್ಟು ಹೋಗಿದೆ. ಸೊ ಈ 8 ಮರಿನ ನೀವು ಬೆಳೆಸ್ಕೋಬೇಕಿದ್ರಲ್ಲ, ಬೆಳೆಸ್ಕೊಂಡ್ ಬರ್ತಾ ಇದೆ, ಅದು ಬೆಳ್ಕೊಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇದೇ ಇನ್ಕಮ್ ರೆಡಿಯಾಗಿದೆ ಸ್ನೇಹಿತರೆ. ಯಾಕೆ ಗೊತ್ತಾ, ಸಿಂಗಲ್ ಐಡಿಗೆ 3 ಅಪ್ಗ್ರೇಡೇಷನ್ ಮಾಡಿದಕ್ಕೆ ನಿಮ್ಗೆ ಸಿಕ್ಕಿದ ಇನ್ಕಮ್ ಒಂದು ಕಾಫಿ ಟೀ ತಿಂದು ತಿಂಡಿ ತಿಂದ್ಬಿಟ್ಟು ಅಂತ ಖರ್ಚು ಮಾಡುವಂತ ನೀವು ಇಟ್ಕೊಳ್ಳಿ, ಪರವಾಗಿಲ್ಲ. 1.5 ಲಕ್ಷನ ನೆಟ್ ಅಮೌಂಟ್ ಆಗಿ ತಗೊಳ್ಳಿ.
8 ರೀಬರ್ತ್ ಐಡಿ ಇದೇ ವರ್ಕ್ ಮಾಡಿದವಾಗ 8 ಐಡಿ ಸೇರಿ ನಿಮ್ಗೆ ಕೊಡುವಂತ ಇನ್ಕಮ್ 12 ಲಕ್ಷ ರೂಪಾಯಿ ಸ್ನೇಹಿತರೆ. ಅಷ್ಟಕ್ಕೆ ಮುಗ್ದೋಗತ್ತಾ? ಇದು ಹೇಳದ್ನಲ್ಲ ನಮ್ಮ ಜನರೇಷನ್ ಟು ಜನರೇಷನ್ ಸಿಗುವಂತ ಇನ್ಕಮ್. ಆ 8ಕ್ಕೂ 8 ರೀಬರ್ತ್ ಐಡಿಗಳು ಅಂದ್ರೆ ಟೋಟಲ್ 64 ರೀಬರ್ತ್ ಐಡಿಗಳು, ಆ 64 ರೀಬರ್ತ್ ಐಡಿಗಳು ಸೇರಿ ನಿಮ್ಗೆ ಕೊಡುವಂತ ಇನ್ಕಮ್ 98 ಲಕ್ಷ ರೂಪಾಯಿ. ಸೊ ಸ್ನೇಹಿತರೆ, ಒಂದ್ಸತಿ ಯೋಚನೆ ಮಾಡಿ ನೋಡಿ, ಇದು ಲಕ್ಷನಾ ಇಲ್ಲ ಅದರ ಮೇಲ್ಪಟ್ಟಿದೆಯಾ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿ. ಯಾಕಂದ್ರೆ ಎಲ್ಲಾ ನೆಟ್ವರ್ಕ್ ಅಲ್ಲೂ ಬಂದವರೆಲ್ಲ ಇದನ್ನೇ ಹೇಳ್ತಿರ್ತಾರ ಸಾರ್ ಅಂತ ಕೇಳಿದವರು ಎಲ್ಲೋ ಒಂದ್ ಕಡೆ ಅವರಿಗೆ ರಿಸ್ಕ್ ಅನ್ನಿಸ್ಬೋದು. ಆದ್ರೆ ಇದು ರಿಯಲ್ ಪ್ಲಾನ್ ಏನಿಲ್ಲ, ಇಲ್ಲಿ ಏನಿದೆಯೋ ಅದನ್ನ ಮಾತ್ರ ಫ್ಯಾಕ್ಟ್ ಆಗಿ ಹೇಳ್ತೀವಿ. ಕಾರಣ ಇದೇನ್ ಗೊತ್ತಾ? ಇದು ಒಂದು ಕ್ರೌಡ್ ಫಂಡಿಂಗ್ ಸಿಸ್ಟಮ್. ನಮ್ಮ ಲೈಫ್ ಟೈಮ್, ನಮ್ಮ ಜನರೇಷನ್ ಟು ಜನರೇಷನ್ ಸಿಗುವಂತ ಇನ್ಕಮ್. ಇಲ್ಲಿಗೆ ಮುಗ್ದಾಯ್ತಾ ಸರ್? 64 ಐಡಿ ಬಂದ್ರೆ ನಮ್ ಪ್ಲಾನ್ ಕ್ಲೋಸ್ ಆಗತ್ತಾ? ಸತ್ಯವಾಗ್ಲೂ ಇಲ್ಲ ಸ್ನೇಹಿತರೆ. ಇಲ್ಲಿ 100% 64 ಇಂಟು 8 ಅಂತ ಲೆಕ್ಕ ಮಾಡಿದ್ರೆ 512 ಐಡಿ. 512ಕ್ಕೆ 8 ಅಂತ ಲೆಕ್ಕ ಮಾಡಿದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಜಾಗ ಇರಲ್ಲ ಸ್ನೇಹಿತರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ನಮಗೆ ಸಿಸ್ಟಮ್ ಕೊಡುವಂತ ಒಂದು ಫ್ಯಾಸಿವ್ ಇನ್ಕಮ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೋಸ್ಕರ ನಾವ್ ಏನ್ ಮಾಡಿದೀವಿ? ನಾವು 1,000 ರೂಪಾಯಿನ ಯಾರಿಗೊಬ್ಬರಿಗೆ ಸಹಾಯ ಮಾಡಿದೀವಿ. ಇಬ್ಬರಿಗೆ ಅವರ ಬಾಳು ಬೆಳಗಾಗಲಿ ಅಂತೇಳಿ, ಅವ್ರ ಜೀವನದಲ್ಲಿ ಚೆನ್ನಾಗಿರ್ಲಿ ಅಂತೇಳಿ ಈ ಅವಕಾಶವನ್ನು ನೀವು ಅವ್ರಿಗೆ ಕೊಟ್ಟಿದ್ದೀರಾ ಬಿಟ್ಟು ಬೇರೆ ಏನು ಕೊಡ್ಲಿಲ್ಲ. ನೀವು ಕೊಡುವಂತ ಸ್ಥಾನದಲ್ಲಿದ್ದೀರಾ, ಅವರು ತಗೊಳ್ಳುವಂತ ಸ್ಥಾನದಲ್ಲಿದ್ದಾರೆ. ಎಷ್ಟು ಜನಕ್ಕೆ ಬೇಕಾದ್ರೂ ನಾವು ಈ ಆಪರ್ಚುನಿಟಿನ ಕೊಡ್ಬೋದು ಸ್ನೇಹಿತರೆ. ರೈಟ್, ಆ ರೀತಿ ಕೊಟ್ರೆ ನಮಗೆ ಏನ್ ಇನ್ಕಮ್ ಬರುತ್ತೆ ಅಂತ ಹೇಳೋಕೋದ್ರೆ, ಇದು ಆಕ್ಟಿವ್ ಇನ್ಕಮ್. ನಾವು ಹೇಗೆ ಪ್ರತಿದಿನ ಆಕ್ಟಿವ್ ಆಗಿದ್ರೆ, ನಮ್ಮ ಬಾಡಿ ಆಕ್ಟಿವ್ ಆಗಿದ್ರೆ ನಾವು ಆಕ್ಟಿವ್ ಆಗಿರ್ತೀವಲ್ಲ, ಆ ರೀತಿ ನಾವಿಲ್ಲಿ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಹೋಗ್ತಿದ್ರೆ ನಾನು ಹೇಳಿದಂತ ಜನರೇಷನ್ ಟು ಜನರೇಷನ್ ಅನ್ನೋದು ನಿಮ್ಗೆ ಇಲ್ಲಿ ಬರುತ್ತೆ ಸ್ನೇಹಿತರೆ. ಅದು ಹೇಗೆ ಅಂತ ನೀವು ತಿಳ್ಕೊಳ್ಳೋಣ. ಜಸ್ಟ್ 5 ಮಿನಿಟ್ ಮಾತ್ರ ನೋಡ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಇದೇ ಇಲ್ಲಿ ಅಕ್ಷಯ ಪಾತ್ರ ಅಂತ ಹೇಳೋದು ಸ್ನೇಹಿತರೆ. ರೈಟ್, ಇಲ್ಲಿ ರ್ಯಾಂಕ್ ಅಂತ ನಮಗೊಂದು 4 ರ್ಯಾಂಕ್ ಇರುತ್ತೆ. ಸೊ ಆ ರ್ಯಾಂಕ್, ಫಸ್ಟ್ ರ್ಯಾಂಕ್ ಅನ್ನೋದು ಸಿಸ್ಟಮ್ ಪ್ರಮೋಟರ್, ಸೆಕೆಂಡ್ ರ್ಯಾಂಕ್ ಮ್ಯಾನೇಜರ್, ಥರ್ಡ್ ರ್ಯಾಂಕ್ ಸಿಸ್ಟಮ್ ಹೆಡ್, ಫೋರ್ತ್ ರ್ಯಾಂಕ್ ಸಿಸ್ಟಮ್ ಡೈರೆಕ್ಟರ್. ಸೊ ಸಿಸ್ಟಮ್ಗೆ ಡೈರೆಕ್ಟರ್ ಆಗ್ಬೇಕಾ ನೀವು, ಅಥವಾ ಸಿಸ್ಟಮ್ಗೆ ಹೆಡ್ ಆಗ್ಬೇಕಾ, ಸಿಸ್ಟಮ್ಗೆ ಮ್ಯಾನೇಜರ್ ಆಗ್ಬೇಕಾ, ಸಿಸ್ಟಮ್ಗೆ ಪ್ರಮೋಟರ್ ಆಗ್ಬೇಕಾ ಅಂತ ತೀರ್ಮಾನಿಸ್ಕೊಳ್ಳೋದು ಯಾರು? ನೀವೇ ಸ್ನೇಹಿತರೆ. ಸೊ ಈ 4 ರ್ಯಾಂಕ್, 4 ಲೆವೆಲ್, ಅದರಲ್ಲಿ ಬರುವಂತ ಇನ್ಕಮ್ ಹೇಗಿದೆ ಅದನ್ನ ಹೇಳಿ ಸರ್ ನಮ್ಗೆ ಅಂತ ಹೇಳೋದು ನನ್ಗೆ ಕೇಳಿಸ್ತಾ ಇದೆ ಸ್ನೇಹಿತರೆ. ರೈಟ್, ಈಗ ನಾನು ಫಸ್ಟೇ ಹೇಳಿದೆ, ನಾವು ನಮ್ಮ ಸ್ಪಾನ್ಸರ್ಗೆ ಕೊಟ್ಟಿದ್ದು ಒಂದು ಸಿಂಗಲ್ ಐಡಿಗೆ 12,500 ರೂಪಾಯಿ ಟೋಟಲ್. ಸೊ ಅದೇ ಕ್ಯಾಲ್ಕುಲೇಷನ್ ನೀವು ಇಲ್ಲೂ ತಗೊಳ್ಳಿ, ಎಲ್ಲೂ ಕೂಡ ನಮ್ಮ ಸಿಸ್ಟಮ್ ಕ್ಯಾಲ್ಕುಲೇಷನ್ ನ ಮಿಸ್ ಮಾಡಿಲ್ಲ. ಹಾಗಾಗಿ ಒಬ್ರಿಗೆ ಕೊಟ್ರೆ 12,500 ರೂಪಾಯಿ ಕೊಟ್ಟರು, 12 ಜನ ಸೇರಿಸಿ ನಮಗೆ ಅದೇ ಇನ್ಕಮ್ ನ ಕೊಡುವಾಗ 1,50,000 ರೂಪಾಯಿನ ಕೊಟ್ರು ಸ್ನೇಹಿತರೆ. ಈಗ ಅರ್ಥ ಆಗಿರುತ್ತೆ. ನಾನು 12 ಜನಕ್ಕೆ ಸ್ಪಾನ್ಸರ್ ಮಾಡಿದೆ, ಆ 12 ಜನ ಸ್ಪಾನ್ಸರ್ ಇನ್ಕಮ್ ಆಗಿ ನನಗೆ 1,50,000 ರೂಪಾಯಿ ಕೊಟ್ಟರು. ಸರಿ, ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಂತ ಏನೋ ಹಾಕಿದ್ರಲ್ಲ ಸರ್, ಅದೇನು ಅಂತ ಹೇಳಿದ್ರೆ, ಎಸ್ ಸ್ನೇಹಿತರೆ, ಇಲ್ಲಿರುವಂತ ನಮಗಿರುವಂತ ಮಜಾ ಒಂದು ಧಮಾಕ ಅದೇ ಸ್ನೇಹಿತರೆ. ನಿಮಗೆ ಮಾಡಿದ 12 ಐಡಿ, ಆ 12 ಐಡಿಗೂ 8 ರೀಬರ್ತ್ ಬರುತ್ತೆ. ಆ 8ಕ್ಕೂ 8 ರೀಬರ್ತ್ ಬರ್ತಾ ಇರ್ತದೆ. ಸೊ ಎಲ್ಲಾ ಐಡಿಗಳಿಗೂ ಕೂಡ ನೀವೇ ಇಲ್ಲಿ ಸ್ಪಾನ್ಸರ್ ಆಗಿರ್ತೀರ. ಅದಕ್ಕೆ ನಿಮ್ಮನ್ನ ಹೇಳಿದೆ ನಾನು, ನಿಮಗೆ ಒಬ್ಬರಿಗೆ ಸ್ಪಾನ್ಸರ್ ಮಾಡಿದ್ರೆ ಅವರು ಲೈಫ್ ಟೈಮ್ ನಿಮ್ಗೆ ಇನ್ಕಮ್ ಕೊಡ್ತಿರ್ತಾರೆ, ನಿಮ್ಮ ಲೈಫ್ ಲೈನ್ ಅಂತ ಇಟ್ಕೊಳ್ಳಿ ಅವ್ರನ್ನ ಅಂತ ಹೇಳಿ. ಎಸ್, ಆ ರೀತಿ ಇಲ್ಲಿ ಬರುವಂತ ಏನು ರೀಬರ್ತ್ ಐಡಿಗಳು ಬಂದಿದೆಯೋ ಆ 8 ಐಡಿಗಳು ಸೇರಿ ನಿಮ್ಗೆ ಇನ್ಕಮ್ ಕೊಡುವಾಗ 12 ಲಕ್ಷ ರೂಪಾಯಿ ಕೊಡುತ್ತೆ ಸ್ನೇಹಿತರೆ. ಆ 8ಕ್ಕೂ 8 64 ಆಗಿ ಅದು ಕನ್ವರ್ಟ್ ಆಗಿ ನಿಮ್ಗೆ ಕೊಡುವಂತ ಇನ್ಕಮ್ 96 ಲಕ್ಷ ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದೂ ಲಕ್ಷಣ ಅಥವಾ ಅದ್ರ ಮೇಲೆ ಅಂತ ನೀವೇ ಕೂಡಿಸ್ಬೇಕು. ಯಾಕಂದ್ರೆ ನಾನು ಇದ್ರ ಮೇಲೆ ಹೇಳಕ್ ಹೋದ್ರೆ ಎಲ್ಲೋ ಒಂದ್ ಕಡೆ ಮೈ ಜುಮ್ ಅನ್ಸತ್ತೆ ಎಲ್ಲರಿಗೂ. ಸೊ ಇದೆಲ್ಲ ಸಾಧ್ಯನಾ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಸೊ ಇನ್ ಕೆಲವ್ರು ಹೇಳ್ತಾರೆ ಇದೆಲ್ಲ ಕೊಡ್ತಾರ ನಮ್ಗೆ ಅನ್ನೋ ವಿಷಯನೂ ಕೂಡ ಕೇಳ್ತಾರೆ. ಸೊ ಯಾವ್ದು ಕೂಡ ನಂಬಿಕೆ, ನಾಳೆ ಬೆಳಕಾಗತ್ತೆ ಅನ್ನೋದು ನಂಬಿಕೆ ಆಗಿದೆಯೋ ಇದನ್ನ ಕೂಡ ಹಾಗೆ ನಾವು ನಂಬ್ಕೋಬೇಕು. ನಂಬಿದವರಿಗೆ ಈ ಸಿಸ್ಟಮ್ ನಾರಾಯಣ, ನಂಬದೆ ಹೋದ್ರೆ ಅವನೇ ಯಮಧರ್ಮರಾಜ. ರೈಟ್, ಆಗಿದೆ ನಮ್ಮ ಸಿಸ್ಟಮ್ ಒಂದು ವರ್ಕಿಂಗ್. ರೈಟ್, ಈಗ ಅರ್ಥ ಮಾಡ್ಕೊಳ್ಳಿ, ಈ ಸಿಸ್ಟಮ್ ಅಲ್ಲಿ ನಾನು 4 ರ್ಯಾಂಕ್ ಹೇಳಿದೆ ನಿಮಗೆ. ಆ 4 ರ್ಯಾಂಕ್ ನಾವು ಪಡೆದ್ರೆ ನಮ್ಮ ಜನರೇಷನ್ ಟು ಜನರೇಷನ್ ಹೇಗೆ ಇನ್ಕಮ್ ಬರುತ್ತೆ ಅಂದ್ರೆ ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ರೌಂಡ್ ಅನ್ನೋದು ಅಲ್ಲಿ ಸಿಸ್ಟಮ್ ಕೊಡುವಂತ ಪ್ಯಾಸಿವ್ ಇನ್ಕಮ್, ಇಲ್ಲಿ ನಮ್ಮ ಆಕ್ಟಿವ್ ಇನ್ಕಮ್ ಎರಡೂ ಸೇರಿದ್ರೆ ನಮ್ಮ ಜನರೇಷನ್ ಗೆ ತಗೊಬಿಡಿ.
ಸೆಕೆಂಡ್ ರೌಂಡ್ ಅಲ್ಲಿ ಬರುವಂತ ಇನ್ಕಮ್ ಫೋಟೋ ಇಡುங்க ನಮ್ಮ ಮಕ್ಕಳ ಜನರೇಷನ್ಗೆ ತಗೊಳ್ಳಿ. ಥರ್ಡ್ ರೌಂಡ್ ಅಲ್ಲಿ ಬರುವಂತ ಇನ್ಕಮ್ ನಮ್ಮ ಮಕ್ಕಳಿಗೆ ಅಂದ್ರೆ ಮರಿ ಮಕ್ಕಳ ಜನರೇಷನ್ಗೆ ತಗೊಳ್ಳಿ ಸ್ನೇಹಿತರೆ. ನೀವು ಒಂದು ಅಟ್ಲೀಸ್ಟ್ 3 ಜನರೇಷನ್ ನಿಮ್ಮ ಹೆಸರು ಅವರು ಹೇಳ್ತಾ ಬರ್ಬೇಕು. ಆ ರೀತಿ ಒಂದು ಆಪರ್ಚುನಿಟಿ ನೀವು ಇಲ್ಲಿ ಹೊರಗಡೆ ಬಂದಿರ್ತೇವೆ ಸ್ನೇಹಿತರೆ. ಸೊ ಈ ಇನ್ಕಮ್ನೆಲ್ಲ ನಾವು ಪಡಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಒಂದೇ ಒಂದ್ ಕೆಲಸ ಮಾಡ್ಬೇಕು ಸ್ನೇಹಿತರೆ. ಏನಪ್ಪಾ ಕೆಲಸ ಅಂತ ಹೇಳಿದ್ರೆ, ನಾವು ಒಬ್ಬರಿಗೆ 1,000 ರೂಪಾಯಿನ ಸಹಾಯ ಮಾಡ್ಬೇಕು. ಆ ಸಹಾಯ ಮಾಡುವಾಗ ನಾನು ಭೂತಾಯಿಗೆ ಉಳಿಸ್ಕೊಂಡು ಕೊಡಿ ಅಂತ ಹೇಳಿದೆ. ಏನಕ್ಕೆ ಗೊತ್ತಾ? ಒಂದು ಬಿತ್ತನ ನಾವು ಚೆಲ್ಲಿದ್ರೆ ಸಾಕು, ಒಂದು ಬಿತ್ತನವನ್ನು ನಟ್ಟರು ಕೂಡ ಸಾಕು, ಅದು ಮರವಾಗಿ ಗಿಡವಾಗಿ ಮರವಾಗಿ ಬೆಳೆದು ನಮಗೆ ಹೇಗೆ ಲಕ್ಷಾಂತರ ಬಿತ್ತನಗಳನ್ನ ಕೊಡುತ್ತೋ ತಿರುಗಿ, ಅದೇ ರೀತಿ ನೀವು ಕೊಡುವಂತ 1,000 ರೂಪಾಯಿ ಇಲ್ಲಿ ನಿಮಗೆ ಎಷ್ಟು ಲಕ್ಷಗಳನ್ನ ಕೊಡುತ್ತೋ ಅನ್ನೋ ಒಂದು ವಿಷಯನ ನೀವು ಆಲೋಚನೆ ಮಾಡಿಕೊಂಡು ಮನಸ್ಫೂರ್ತಿಯಿಂದ ಅದಕ್ಕೆ ಆಶೀರ್ವಾದ ಮಾಡಿ, ಸೊ ಈ 1,000 ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಗಿಫ್ಟ್ ಆಗಿ, ಯಾರಿಗೋ ಒಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀನಿ, ಇದು ನನಗೆ ಫಲಪಟ್ಲು ತಿರುಗಿ ಬರ್ಲಿ ಅಂತೇಳಿ ಆಶೀರ್ವಾದ ಮಾಡಿ ಕೊಟ್ಟವಾಗ 100% ಈ ನೇಚರ್ ನಮಗೆ ಅದನ್ನ ತಿರುಗಿಸಿ ಕೊಡುತ್ತೆ. ಅದಕ್ಕೆ ಹೇಳಿದೆ, ನಾವು ಕೊಡಬೇಕಾದ್ರೆ ನಮ್ಮ ತುಂಬು ಹೃದಯದಿಂದ ಕೊಡಬೇಕಂತ ಹೇಳಿ ಸ್ನೇಹಿತರೆ. ರೈಟ್, ಚೆನ್ನಾಗಿದೆ ಸರ್. 1,000 ರೂಪಾಯಿ ಒಂದು ಕ್ಷಣದಲ್ಲಿ ಖರ್ಚು ಮಾಡೋರಿದ್ದಾರೆ, ಒಂದು ದಿನದಲ್ಲೂ ಖರ್ಚು ಮಾಡೋರಿದ್ದಾರೆ. ಅದೇನು ದೊಡ್ಡ ವಿಷಯನೇ ಅಲ್ವಲ್ಲ. ನಾನು ಕೊಡ್ತೀನಿ ಅಂತ ನೀವು ಡಿಸೈಡ್ ಮಾಡ್ಬಿಟ್ರೆ ಸ್ನೇಹಿತರೆ, ನಾಳೆಯಿಂದ ನೀವು, ಯಾಕಂದ್ರೆ ಇವತ್ತು ಐಡಿ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಸಿಸ್ಟಮ್ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗಡೆ ಕ್ಲೋಸ್ ಆಗ್ಬಿಡುತ್ತೆ. ಸೊ ನಾಳೆ ಬೆಳಗ್ಗೆ 6 ಗಂಟೆಗೆ ನೀವು ಒಂದು ಐಡಿ ಹಾಕಿ, ಇದರಲ್ಲಿ ಈ ಒಂದು ಅದ್ಭುತವಾದ ಈ ಫ್ಯಾಮಿಲಿ ಒಳಗಡೆ, ಈ ಕುಟುಂಬದ ಒಳಗಡೆ ನೀವು ಎಂಟರ್ ಆಗಿ ಬರುವಂತ ಇನ್ಕಮ್ ನ ಎಂಜಾಯ್ ಮಾಡಿ. ನೀವು ಮಾತ್ರ ಅಲ್ಲ, ನಿಮ್ಮ ಜನರೇಷನ್ ಟು ಜನರೇಷನ್ ಸ್ನೇಹಿತರೆ. ಓಕೆ, ಇಷ್ಟೊಂದು ಇನ್ಕಮ್ ಕೊಡುವಂತ ಈ ಸಿಸ್ಟಮ್ಗೆ ಏನಾದ್ರು ಟರ್ಮ್ ಕಂಡೀಷನ್ ತುಂಬಾ ಇಟ್ಟಿದ್ದಾರಾ ಸರ್ ಅಂತ ಹೇಳಿದ್ರೆ, ಎಸ್, ಖಂಡಿತ. ಕ್ರಮಶಿಕ್ಷಣೆ ಇಲ್ಲದೆ ಬೆಳೆಯುವಂತ ಮಕ್ಕಳು ಯಾವತ್ತಿಗೂ ಸರಿಯಾಗಿ ಬೆಳೆಯಲ್ಲ. ಅದೇ ರೀತಿ ನಮ್ಮ ಸಿಸ್ಟಮ್ ಒಳಗಡೆನು ಟರ್ಮ್ ಕಂಡೀಷನ್ ಇಲ್ಲ ಅಂತ ಹೇಳಿದ್ರೆ ನಾವು ಸರಿಯಾಗಿ ಬೆಳೆಯಲ್ಲ. ಅದಕ್ಕೋಸ್ಕರ ಇಲ್ಲಿ ಹಲವಾರು ಟರ್ಮ್ ಕಂಡೀಷನ್ ಇದೆ. ಬಟ್ ನಾನು ಒಂದೇ ಒಂದು ಟರ್ಮ್ ಕಂಡೀಷನ್ ಮಾತ್ರ ನಿಮ್ಗೆ ಹೇಳ್ತೀನಿ. ಏನ್ ಗೊತ್ತಾ? ಅದು ನೀವು ಈ ಸಿಸ್ಟಮ್ ಒಳಗಡೆ ಫಸ್ಟ್ ಬರ್ಬೇಕಾದ್ರೆ 100% ಈ ಸಿಸ್ಟಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಇದರ ಬಗ್ಗೆ ತಿಳ್ಕೊಂಡಿದ್ಮೇಲೆ ನೀವು ಒಳಗಡೆ ಬನ್ನಿ. ಬಂದ ಮೇಲೆ ನೀವು ಮಾಡ್ಬೇಕಾದ ಒಂದೇ ಒಂದು ಕೆಲಸ ಇದೆ. ಏನಪ್ಪಾ ಕೆಲಸ ಅಂತ ಹೇಳಿದ್ರೆ, 100% ನೀವು 1,000 ರೂಪಾಯಿನ ಯಾರಿಗೊಬ್ಬರಿಗೆ ಸಹಾಯ ಮಾಡಿರ್ತೀರಾ. ಮಾಡಿದ್ದಂತ ಸಹಾಯವನ್ನು ಒಂದು 10 ದಿನ ಬಿಟ್ಟು 20 ದಿನ ಬಿಟ್ಟು ನನಗೆ ತಿರುಗಿಸಿ ಕೊಡ್ಸು ಅಂತ ನಿಮ್ಮ ಅಪ್ಲೈನ್ ಮೇಲೆ ನೀವು ಬ್ಲೇಮ್ ಮಾಡಬಾರ್ದು. ಕಾರಣ, ನೀವು ಮಾಡಿರೋದು ಸಹಾಯಕ್ಕೆ ಮಾರು ಹೆಸರು ದಾನ ಧರ್ಮ ಅಂತ ಕೂಡ ಇದೆ. ಯೋಚನೆ ಮಾಡ್ಕೊಳ್ಳಿ, ಅದು ಯಾವ ರೀತಿ ಆದ್ರೂ ನೀವು ಕರೀಬಹುದು. ಆದ್ರೆ ಇಲ್ಲಿ ತಿರುಗಿಸಿ ಕೊಡಿ ಅಂತ ಕೇಳುವಂತ ಒಂದು ಇದು ಮಾತ್ರ ನಿಮಗಿಲ್ಲ. ಕಾರಣ, ಇದು P2P ಮೆಥಡ್ ಅಲ್ಲಿ, ಪಬ್ಲಿಕ್ ಟು ಪಬ್ಲಿಕ್, ಪೀಪಲ್ ಟು ಪೀಪಲ್ ಅಲ್ಲಿ ಅದು ಸಹಾಯ ಆಗಿರುತ್ತೆ. ಹಾಗಾಗಿ ಅದನ್ನ ಕೇಳಬೇಡಿ ಅಂತ ಹೇಳ್ತಾ, ನಮ್ಮ ಸಿಸ್ಟಮ್ ನಿಮಗೆ 100% ಇಲ್ಲಿ ಮ್ಯಾನೇಟರಿ ಆಗಿ ಕೊಟ್ಟಿದೆ ಸ್ನೇಹಿತರೆ. ರೈಟ್, ಚೆನ್ನಾಗಿದೆ ಸರ್. 1,000 ರೂಪಾಯಿಲಿ ನಾನು ಕಳ್ಕೊಳ್ಳೋದೇನಿದೆ? ಎಷ್ಟೋ ಲಕ್ಷಗಳನ್ನ ಬಿಟ್ಕೊಂಡಿದ್ದೀನಿ. ಇಲ್ಲಿ 1,000 ರೂಪಾಯಿ ನಾನು ಏನು ಮಾಡಕ್ಕಾಗತ್ತೆ? ಒಂದು ದಿನ ನಾನು ಹೋಟೆಲಲ್ಲಿ ಕೂತ್ಕೊಂಡ್ರು ಇಲ್ಲ ಅಥವಾ ಬೇರೆ ಏನಕ್ಕಾದ್ರೂ ಹೋದ್ರೆ 1 ಗಂಟೆನಲ್ಲಿ ಕೂಡ ಖರ್ಚು ಮಾಡಿ ಬರ್ತೀನಿ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಸ್ನೇಹಿತರೆ. ಓಕೆ, ಅದರಿಂದ ನಮ್ಮ ಜೀವನವನ್ನು ಬದಲಾವಣೆ ಮಾಡುವಂತ ಅವಕಾಶ ಇಲ್ಲಿದೆ ಅಂತ ಹೇಳಿದ್ರೆ, ಆ ಅವಕಾಶಕ್ಕೆ ಹೊರಗಡೆ ನಿಮ್ಗೆ ಬರ್ಲಿಕ್ಕೆ ಸ್ನೇಹಿತರೆ, ಓನ್ಲಿ ನಿಮ್ಮ ಫುಲ್ ನೇಮ್ ಅಂಡ್ ಒಂದು ಆಕ್ಟಿವ್ ಮೊಬೈಲ್ ನಂಬರ್, ಆ ಮೊಬೈಲ್ ನಂಬರ್ ವಾಟ್ಸಾಪ್ಗೂ ಮತ್ತೆ ಗೂಗಲ್ ಪೇಗೂ, ಫೋನ್ ಪೇಗೂ, ಪೇಟಿಎಂಗೂ ಕನೆಕ್ಟ್ ಆಗಿದ್ರೆ ತುಂಬಾ ಒಳ್ಳೆಯದು. ಒಂದು ವೇಳೆ ಆಲ್ಟರ್ನೇಟ್ ನಂಬರ್ ಇದ್ರು ಕೂಡ ಕೊಟ್ಟು ನೀವು ಆಕ್ಟಿವೇಶನ್ ಮಾಡ್ಕೋಬಹುದು. ಆಕ್ಟಿವೇಶನ್ ಮಾಡ್ಲಿಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ನಿಮ್ಮ ಒಂದು ಅಪ್ಲೈನ್ ಇವತ್ತು ಯಾರು ನಿಮ್ಮನ್ನ ಈ ಜೂಮ್ ಮೀಟಿಂಗ್ ಕರೆದ್ರು, ನಿಮಗೆ ಈ ಪ್ಲಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಅವ್ರ ಹತ್ರ ಅವ್ರನ್ನ ನಂಬಿ 1,020 ರೂಪಾಯಿನ ನೀವು ಕೈಯಲ್ಲಿ ಇಡ್ಬೇಕು. ಅದೇನ್ ಸರ್, ಅಲ್ಲಿ 1,000 ಹೇಳಿದ್ರು, ಇಲ್ಲಿ 20 ರೂಪಾಯಿ ಸೇರಿಸ್ಬಿಟ್ರಲ್ಲ, ಏನ್ ಇದಕ್ಕೂ ಕೂಡ GST ಏನಾದ್ರು ನೀವು ಹಾಕ್ಬಿಟ್ರ ಅಂತ ನೀವು ಕೇಳೋದು ಖಂಡಿತ ಇಲ್ಲ ಸ್ನೇಹಿತರೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ನಾನು ಯಾವುದೋ ಒಂದು ಲಿಂಕ್ ಕಳಿಸ್ತೀನಿ, ಆ ಲಿಂಕ್ ಮುಖಾಂತರ ನೀವು ರಿಜಿಸ್ಟರ್ ಆಗಿ ಅಂತ ಹೇಳುವಂತ ಅವಕಾಶ ಇಲ್ಲಿ ಇಲ್ಲ ಸ್ನೇಹಿತರೆ. ಕಾರಣ, ಇದೊಂದು ಪಿನ್ ಸಿಸ್ಟಮ್. ಸೊ ಈ ಪಿನ್ ಸಿಸ್ಟಮ್ ಅಲ್ಲಿ ನಿಮ್ಮನ್ನ ಅವರು ರಿಜಿಸ್ಟರ್ ಮಾಡಬೇಕು. ಆ ಪಿನ್ ಖರೀದು 20 ರೂಪಾಯಿ ಆಗಿರುತ್ತೆ. ಅದನ್ನು ಸೇರಿಸಿ 1,020 ರೂಪಾಯಿನ ಅವ್ರ ಮೇಲೆ ನಂಬಿ ನೀವು ಕೈಯಲ್ಲಿ ಇಟ್ರೆ, ಅವರು ಬೆಳಗ್ಗೆ 6 ಗಂಟೆಗೆಲ್ಲ ರಿಜಿಸ್ಟರ್ ಮಾಡಿ, ಇಲ್ಲಿ ಸೆಂಡ್ ಹೆಲ್ಪ್ ಅಂದ್ರೆ ಏನು, ರಿಸೀವ್ ಹೆಲ್ಪ್ ಅಂದ್ರೆ ಏನು, ನಿಮಗೆ ಈ ಒಂದು ಅಕ್ಷಯ ಪಾತ್ರವನ್ನು ತಗೊಬಂದು ನಿಮ್ಮ ಕೈಯಲ್ಲಿ ಇಡ್ತಾರೆ. ಕೈಯಲ್ಲಿ ಇಟ್ಟಿದ ಮೇಲೆ ನಿಮಗೆ ಬೇಕಾಗಿರೋದೇನಿಲ್ಲ, ಒಂದೇ ರನ್ನಿಂಗ್ ರೈಸ್. ಆ ರನ್ನಿಂಗ್ ರೈಸ್ ಮಾಡಕ್ ಮುನ್ನ ಡಿಸಿಷನ್ ತಗೋಬೇಕಾಗಿರೋದು ಯಾರಂದ್ರೆ 100% ನೀವೇ ಸ್ನೇಹಿತರೆ. ನಿಮ್ಮನ್ನ ಬಿಟ್ಟು ಯಾರು ಡಿಸಿಷನ್ ತಗೊಳಕ್ ಆಗಲ್ಲ ಇಲ್ಲಿ. ಕಾರಣ ಏನ್ ಗೊತ್ತಾ?
ಪ್ಲಾನ್ ಕೇಳಿದ್ದು ನೀವು, ನೋಡಿದ್ದು ನೀವು, ನನ್ನ ಪಕ್ಕದ ಮನೆಯವನ್ ಕೇಳಿ ಬರ್ತೀನಿ ಸರ್ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಓಕೆ, ಹಾಗಿರುವಾಗ 1,000 ರೂಪಾಯಲ್ಲಿ ನಾನು ಏನ್ ಕಳ್ಕೊತೀನಿ, ಇದರಲ್ಲಿ ಏನಿದೆ, ನೀವು ಎಷ್ಟು ಜನ ಬೇಕಾದ್ರೂ ಬನ್ನಿ ಅಂತೇಳಿ ಹೇಳುವಂತ ಒಂದು ಸಿಸ್ಟಮ್ ಒಳಗಡೆ ನೀವು ಎಂಟರ್ ಆಗ್ತಾ ಇದ್ದೀರಾ. ಇಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಯಾರೂ ಇಲ್ಲ. ನಾವು ನಿಮಗಿನ್ನ ಮುನ್ನ ಒಂದು 10 ದಿನಾನೋ 20 ದಿನಾನೋ 1 ತಿಂಗಳು ಮುಂದೆ ಹೋಗಿ ಈ ಸಿಸ್ಟಮ್ ಹೇಗೆ ರನ್ ಆಗ್ತಾ ಇದೆ ಅನ್ನೋದನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ನಮ್ಮೊಟ್ಟಿಗೆ ನೀವು ಬನ್ನಿ, ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ನೀವು ಪಡೀಲಿಕ್ಕೆ ಈ ದಾರಿ ಹೂವಿನ ದಾರಿಯಾಗಿದೆ ಅಂತ ಹೇಳ್ತಾ ಈ ಒಂದು ಸೆಷನ್ನ ಇಲ್ಲಿಗೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳುವಂತ ಸಮಯ ಬಂದಿದೆ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಂತ ಈ ಪ್ರಪಂಚ ಶಕ್ತಿಗೆ ಫಸ್ಟ್ ಧನ್ಯವಾದಗಳನ್ನ ಹೇಳ್ತಾ, ನಂತರ ನನಗೆ ಈ ಆಪರ್ಚುನಿಟಿ ಕೊಟ್ಟ ನನ್ನ ಗುರುಗಳಿಗೆ ಒಂದು ದೊಡ್ಡ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸೆಷನ್ ನಾವು ಎಂಡ್ ಮಾಡೋಣ. ಮುಂದೆ ಏನಾದ್ರೂ ನಮಗೆ ಕ್ವಶನ್ ಅಂಡ್ ಆನ್ಸರ್ ಅಂತ ಏನಾದ್ರು ಇದ್ರೆ ನೀವು